ವಿನ್ನರ್ ಎಲ್ಲಿ ಅಂತ ಮೋಸ್ಟ್ಲಿ ಪ್ರೆಸ್ ಮೀಟ್ ಮೂಲಕ ನೀವು ಮಾಧ್ಯಮದವ್ರ ಮುಂದೆ ಬರ್ತಾ ಇದ್ದೀರಾ. 4th ವೀಕಲ್ಲಿ ಎಂಟರ್ ಆಗಿ ಟ್ರೋಫಿನ ಎತ್ತಿ ಹಿಡಿದಿರುವಂತ ಫಸ್ಟ್ ಕಂಟೆಸ್ಟೆಂಟ್ ನೀವೇ. ಈ ಸಂದರ್ಭದಲ್ಲಿ ಏನ್ ಅನ್ನಿಸ್ತಾ ಇದೆ ಹನುಮಂತ ಅವ್ರಿಗೆ? ಎಲ್ಲರಿಗೂ ನಮಸ್ಕಾರ ರೀ. ಕುತ್ಕೊಂಡೆ ಮಾತಾಡಿ, ಕ್ಯಾಮ್ರಾ ಕ್ಯಾಮ್ರಾ ಫಿಕ್ಸ್ ಮಾಡಿದೆ, ಪರವಾಗಿಲ್ಲ. ಸ್ವಲ್ಪ ಚೇರ್ ಮುಂದೆ ಎಲ್ಲಿ ಹೋದ ಅಂತ ಹುಡುಕಾಡಕತ್ತಿದ್ರಂತ ಹೋಗಿ ಮಕ್ಕೊಂಡಿದ್ದೆ. ನಾನು ಲೇಟಾಗಿ ಎದ್ದೀನ್ರಿ, ಹಂಗಾಗಿ ಸಿಗೋದಕ್ಕೆ ಸ್ವಲ್ಪ ಲೇಟ್ ಆಗೈತಿ. ಯಾರು ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಇವತ್ತು ನಾನು ಬಿಗ್ ಬಾಸ್ ಸೀಸನ್ 11ರ ಕಪ್ ಗೆದ್ದಿಲ್ಲ. ಇಡೀ ಕರ್ನಾಟಕದ ಜನತೆ ನನ್ನ ವೋಟ್ ಮಾಡಿ ಗೆಲ್ಸ್ಯಾರ. ಅವ್ರಿಗೆ ತುಂಬ ಹೃದಯ ಧನ್ಯವಾದಗಳು. ಧನ್ಯವಾದಗಳು ರೀ. ತ್ರಿವಿಕ್ರಮ್ ಅವರು ವಿನ್ನರ್, ಫಸ್ಟ್ ರನ್ನರ್ ಅಪ್, ಸೆಕೆಂಡ್ ರನ್ನರ್ ಅಪ್ ಎಲ್ಲ ಹೇಳ್ಬೋದು. ಬಟ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ನನ್ನ ಹತ್ರ ಲಿಸ್ಟ್ ಇದೆ. 6th ಫೈನಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ರೆ ಅವರಿಗೂ ಬಂದಿರುವಂಥ ವೋಟ್ಸ್ ನಂಬರ್ಸ್ ನೋಡ್ತಾ ಇದ್ರೆ ಈ ಸೀಸನ್ ಖಂಡಿತವಾಗ್ಲೂ ಇದು ಇಷ್ಟು ಜನ ವೋಟ್ ಮಾಡಿದ್ದಾರೆ ಅಂದರೆ ಎಷ್ಟು ಜನ ನೋಡಿರ್ಬೋದು, ಫಾಲೋ ಮಾಡಿರ್ಬೋದು ಅನ್ನೋದಿದೆ. ಸೊ ಆ ಪ್ರೀತಿಗೆ ಏನು ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋಂಥ ಎಲ್ಲರಿಗೂ ಫಸ್ಟ್ ಟೈಮ್ ಇಷ್ಟೇ ನೋಡ್ತಾ ಇರೋದು 120 ದಿನ ಆದಮೇಲೆ ಸ್ವಲ್ಪ ಗಾಬರಿ ಇದೆ. ಎಲ್ಲರೂ ಇಲ್ಲಿ ಬಂದಿರೋದಕ್ಕೆ ಆ್ಯಂಡ್ ಈ ಶೋನ ಸಕ್ಸಸ್ಫುಲ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ನೀವಿಲ್ದಲೇ ಹೋಗಿದ್ರೆ ಈ ಶೋ ಈ ರೇಂಜಿಗೆ ಹೋಗ್ತಾ ಇರಲಿಲ್ಲ. ಆ್ಯಂಡ್ ನಮಗೆ ಯಾವಾಗಲೂ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು ಜನಗಳ ಒಪಿನಿಯನ್ ನಮಗೆ ತಲುಪಿಸೋರು. ಈಗ ನಮ್ಮ ಒಪಿನಿಯನ್ ಏನಿದೆ ನೀವು ಜನಗಳಿಗೆ ತಲುಪಿಸ್ತಾ ಇದ್ದಾರೆ. ಸೊ ನಮ್ಗೆ ಅದೊಂಥರ ತುಂಬ ಖುಷಿಯಾದ ವಿಚಾರ. ಆ್ಯಂಡ್ ಈಗ ಜನಗಳು ಏನೇನು ಪ್ರೀತಿ ಕೊಡ್ತಾ ಇದ್ದಾರೆ ಅದು ನಾವು ಒಳಗಡೆ ಏನು ಎಫರ್ಟ್ ಹಾಕಿದ್ದೀವಿ ಅದೇ ಮೇಡಮ್. ಆ್ಯಂಡ್ ಎಂಡ್ ಆಫ್ ದ ಡೇ ಪ್ರಕಾಶ್ ಸರ್ ಪ್ಲಾನ್ ಆ್ಯಂಡ್ ಪ್ರಕಾಶ್ ಸರ್ ವರ್ಕ್. ಆ್ಯಂಡ್ ಅವ್ರು ಹೇಳಿದ್ರು ಈ ವರ್ಷ ಈ ಸೀಸನ್ ವಿನ್ ಆಗಿದೆ ಅಂತ. ಆ ವಿನ್ನಿಂಗಲ್ಲಿ ನಾವು ಸೇರ್ಕೋತೀವಿ ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಅಷ್ಟು ಜನದ ಪ್ರೀತಿ ಸಿಗೋದಕ್ಕೆ ಮೇನ್ ರೀಸನ್ ಪ್ರಕಾಶ್ ಸರ್ ಕಾರಣ. ಸೊ ಅವ್ರ ಕಡೆಯಿಂದ ಆ ವಿನ್ನಿಂಗ್ ಪಾರ್ಟ್ ನಾವು ಅಷ್ಟೇ. ಓಕೆ, ಈಗ ಬಟ್ ವಿನ್ನಿಂಗ್ ಅನ್ನೋ ನನ್ನ ಕೈಯಲ್ಲಿ ಟ್ರೋಫಿ ಇರುತ್ತೆ ಅಂತ ನೀವು ಅಂದ್ಕೊಂಡಿದ್ರ ಬಿಗ್ ಬಾಸ್ ಮನೆಯೊಳಗೆ? ಮೇಡಮ್ ನಾನು ಆ್ಯಸ್ ಎ ಸೈಡ್ ಲೈಕ್ ಮನೆ ಒಳಗೆ ಹೋಗ್ಬೇಕಾದ್ರೆ ಬ್ಲ್ಯಾಂಕ್ ಪೇಪರ್ ಆಗಿ ಹೋಗಿದ್ದು. ಅಲ್ಲಿ ಏನು ವರ್ಕ್ ಆಗಲ್ಲ. ಬಂದು ಏನೇ ನೀವು ಇಟ್ಕೊಂಡು ಹೋದ್ರು ಜಸ್ಟ್ 2 days ಅಷ್ಟೇ ನೆನಪಿರೋದು. 2 days ಆದಮೇಲೆ ಬಿಗ್ ಬಾಸ್ ಧ್ವನಿ ಬಿಟ್ಟರೆ ನಿಮ್ಗೆ ಇನ್ನೇನು ನೆನಪಿರಲ್ಲ. ಬೆಳಗ್ಗೆ ಎಷ್ಟೊತ್ತಿಗೆ ಎಬ್ಬಿಸ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಲೈಟ್ಸ್ ಎಷ್ಟೊತ್ತಿಗೆ ಆಫ್ ಮಾಡ್ತಾರೆ ಅನ್ನೋದು ಗೊತ್ತಿರುತ್ತೆ. ನಿಮ್ಗೆ ಬಿಟ್ವೀನ್ ನಾವು ಏನು ಮಾಡಬೇಕು ಅನ್ನೋದು ಅದು ಚಟುವಟಿಕೆ ನಿಮ್ಗೆ ಇದ್ರ ಮುಖಾಂತರ ಗೊತ್ತಾಗುತ್ತೆ ಅಷ್ಟೇ. ಅದನ್ನು ಬಿಟ್ಟರೆ ಇನ್ನೊಂದು ಟ್ರೋಫಿ ಹಿಡಿಬೇಕು ಅದೆಲ್ಲ ಏನು ನಾವೇನು ವೇದಿಕೆಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅದೆಲ್ಲ ನಮ್ಮ ಫೀಲಿಂಗ್ಸ್ ಅಷ್ಟೇ. ಆ್ಯಂಡ್ ಎಂಡ್ ಆಫ್ ದ ಡೇ ನನಗಿದ್ದಿದ್ದು ಆ ಸ್ಟೇಜ್ ಮೇಲೆ ಹೋಗಬೇಕು ಅನ್ನೋದಿತ್ತು. ಸೊ ಅದನ್ನು ನಾನು ಅಚೀವ್ ಮಾಡಿದೆ ಅಂತ ಅನ್ಕೊಳ್ತೀನಿ. ಆ್ಯಂಡ್ 4 years ಗ್ಯಾಪ್ ಇತ್ತು ನನಗೆ ಪದ್ಮಾವತಿ ಆದಮೇಲೆ. ಆ ಗ್ಯಾಪ್ನ ಫುಲ್ಫಿಲ್ ಮಾಡಿಕೊಂಡೆ ಅಂತ ಅನ್ಕೊಳ್ತೀನಿ. ಆ್ಯಕ್ಚುಲಿ ನಿಮಗೆ ಬಂದಿರೋ ಓಟು ಲಾಸ್ಟ್ ಸೀಸನಲ್ಲಿ ವಿನ್ನರಿಗೆ ಬಂದಿರೋ ಓಟು ಅಂದರೆ ನಿಮ್ಗೆ ಎಷ್ಟು ರನ್ನರಿಗೆ ಈ ಸೀಸನಲ್ಲಿ ರನ್ನರಿಗೆ ಅಷ್ಟು ಓಟ್ ಬಂದಿದೆ ಅಂದರೆ ಎಷ್ಟು ಪ್ರೀತಿ ಇದೆ ಕರ್ನಾಟಕದ ಜನತೆ ಮೇಲೆ ಅಂತ ಏನು ಹೇಳ್ತೀರಾ ಅಂತ? ನನಗೆ ಹೇಳೋಕ್ಕಾಗಲ್ಲ. ಆ್ಯಕ್ಚುಲಿ ಆ ಲಾಸ್ಟ್ ವಿನ್ನರ್ ಆಗಿರೋದಕ್ಕೆ ಈ ಸತಿ ನಾನು ರನ್ನರ್ ಆಗಿರೋದು. ಸೊ ಅವರು ಏನು ಸಕ್ಸಸ್ಫುಲ್ ಮಾಡ್ಕೊಂಡು ಹೋಗಿದ್ರು 10th ಸೀಸನ್ನ ಅದ್ರ 11th ಸೀಸನ್ ಕ್ಯಾರಿ ಮಾಡಿದೆ. ಸೊ ಇನ್ನೂ ಜನಗಳ ಪ್ರೀತಿ ಜಾಸ್ತಿ ಆಗಿದೆ. ಆ್ಯಂಡ್ 5 crores ಇಸ್ ನಾಟ್ ಅ ಈಸಿ ಕೌಂಟ್. ಸೊ ಅದು 5 ಕೋಟಿ ಅವನಿಗೆ ಬಂದಿದೆ ಆ್ಯಂಡ್ 2 ಕೋಟಿ ನನಗೆ ಬಂದಿದೆ. ಸೊ ಇದೆಲ್ಲ ಜನ ಪ್ರೀತಿ ತೋರಿಸ್ತಾರೆ ಬಿಗ್ ಬಾಸ್ ಮೇಲೆ. ಸೊ ಬಿಗ್ ಬಾಸ್ ಗೆದ್ದಿದೆ ಅಷ್ಟೇ. ಸೊ ಓವರ್ ಆಲ್ ಟೀಮ್ ಆಗಿ ಗೆದ್ದಿದ್ದೀವಿ ಆ್ಯಂಡ್ ಅದರಲ್ಲಿ ಪಾರ್ಟ್ ಆಗಿದ್ದೇನೆ. ಸೊ ಸೆಕೆಂಡ್ ಬಂದಿರೋದಕ್ಕೂ ನನಗೆ ತುಂಬಾ ಖುಷಿ ಇದೆ. ಹನುಮಂತ, ಕಂಗ್ರಾಚ್. ವಿನ್ ಆಗಿದ್ದೀರಾ, ಏನು ಹೇಳ್ತೀರಾ? ಫೈನಲ್ ಆಗಿ ನೀವೆಲ್ಲ ಅಂದ್ಕೊಂಡಿದ್ರ ನೀವು ಇಲ್ಲ ಜನಗಳನ್ನ ವೋಟ್ ಹಾಕ್ತಾರೆ, ಏನೇ ನಾಮಿನೇಟ್ ಮಾಡಿದ್ರು ಜನಗಳು ನೋಡ್ಕೊಳ್ತಾರೆ ನನ್ನ ಜನಗಳು ವೋಟ್ ಹಾಕ್ತಾರೆ ಅಂತ. ಸೊ ಆ ಒಂದು ಅವಾರ್ಡ್ ಪಡಿಬೇಕು ಅನ್ನೋದು ನಿಮ್ಮ ಕನಸಾಗಿತ್ತು. ಏನು ಹೇಳ್ತೀರಾ ಬಿಗ್ ಬಾಸ್ ಟ್ರೋಫಿ ಬಗ್ಗೆ? ಮನೆಯವರು ಓಕೆ ಆಗಿದ್ದಾರಲ್ಲ ಹಂಗೇನಿಲ್ಲಕ್ಕ, ನಾನು ಗೆಲ್ಬೇಕಂತ ಬಂದಿದ್ದಿಲ್ಲ. ಸರಿ, ಆಡೋದೆಲ್ಲ ನೋಡಿದ್ರೆ ಕಪ್ ತಗೋಬೇಕು ಅಂತಾನೆ ಆಡ್ತಾ ಇದೀನಿ ಅಂತಾನೆ. ಹಂಗೇನಿಲ್ಲಕ್ಕ, ಹಂಗೇನಿಲ್ಲ ಅಂತಾನೆ. ಮಾತಾಡಿ
ಸರಿ ದುಡ್ಡು ನೀನು ಇಟ್ಕೋ ಕಪ್ ನಾನು ಎತ್ಕೊಂಡು ಹೋಗ್ತೀನಿ. ಗೆಲ್ಲಕ್ ಬಂದಿದ್ದೀನಿ ಅಂತ ಓಕೆನಾ? ಅಕ್ಕ ನಾನು ಕಪ್ ಗೆಲ್ಲಕ್ ಬಂದಿಲ್ಲ, ಇಲ್ಲ ಆಟ ಗೆಲ್ಲಕ್ ಬಂದಿದ್ದೀನಿ ಅಂತ. ಎರಡು ಸೇಮ್ ಅಲ್ಲ. ಹಾಂ ಅಕ್ಕ ನಾ ಆಟ ಗೆದ್ದೀನಿ. ಆಟ ಗೆದ್ರೆ ಕಪ್ ಗೆಲ್ತೀನಿ. ಕಪ್ ನಾ ಆಟ ಗೆದ್ದೆ ಕಪ್ ಕೊಟ್ಟದಕ್ಕ. ಇದಕ್ಕೆ ಅವ್ರು ಹೇಳಿದ್ರು ನೀವು ತುಂಬಾ ಜಾಣಿದ್ದೀರಾ ಅಂತ. ಹೌದು ಯಾರು ಅಂದ್ರೆ ದಡ್ಡ ಅಂತ ಅಡ್ಡಾಡ್ಕೊಂಡವ್ರನ್ನೆಲ್ಲ ಆಚೆ ಕಳಿಸ್ದ. ಪಂಚಾಯತಿಯ ದಿನ ಒಂದು ಸುದೀಪ್ ಸರ್ ಒಂದು ಮಾತು ಹೇಳ್ತೀರಾ? ಹನುಮಂತ ಈಗ ಆಟ ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಆಟ ಶುರು ಮಾಡಿ ತುಂಬಾ ದಿನ ಆಯ್ತು ಅಂತ. ಸೊ ಯಾವ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗಿದ್ರಿ ನೀವು? ಅದಣ್ಣ ನಾನು ಬಿಗ್ ಬಾಸ್ ದೇವರಣಿಗೆ ನೋಡ್ತಿದ್ದಿಲ್ಲ, ಕೇಳ್ತಿದ್ದೆ. ಅಂದ್ರೆ ನಾನು ಬೇರೆ ನಮ್ಮ ಜಿ ಕನ್ನಡದಾಗಿದ್ದೀನಲ್ಲ, ಅದು ತವರ ಮನೆ ಇದ್ದಂಗಿತ್ತ. ಇಲ್ಲಿ ಗಂಡನ ಮನೆಗೆ ಬಂದೀನಿ ಕಲರ್ಸ್ ಕನ್ನಡ. ಅನ್ನೋ ದಿವಸಕ್ಕೆ ನಾನು ಅದನ್ನೇ ಭಾಳ ನೋಡ್ತಿದ್ವಿ. ಇದೇನೇ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್. ನಾವು ಹೋಗಿ ಒಂದ್ಸಲ ಏನಾರಾಗಲಿ ಅವನ ಹೆಸರಾಗಲಿ ಏನಾರಾಗಲಿ ಒಟ್ಟು ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತ ಅಂದ್ರೆ ಅದಕ್ಕೆ ಬಂದೆ ಅಣ್ಣ. ಅದು ಹೋದೆ ನಾ ಏನು ತಲೆಯಾಗ ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅನ್ಕೊಂಡಿದ್ದಿಲ್ಲ. ನಾ ನೋಡ್ಕೊಂಡು ಹೋಗಿದ್ರೆ ಹಂಗಿರ್ಬೇಕು ಹಿಂಗಿರ್ಬೇಕು ಅನ್ಕೊಂತ ಮೊದಲ ತಲೆಯಾಗ ವಿಚಾರ ಮಾಡ್ಕೊಂತ ಹೋಗಿದ್ದೆ. ನಾ ಹಂಗೆ ಹೋಗಲಿಲ್ಲ, ಏಕೋಭಾವದಿಂದ ಹೋದೆ. ಏನು ಪ್ರೀತಿದ್ದು ಅದನ್ನು ಆಡಿದೆ ಅಣ್ಣ. ಎಲ್ಲ ಚಲೋ ಆಗೈತಿ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ಈ ಕಪ್ ಗೆದ್ದೀನಿ ರೀ. 2 ಸಲ ಆಫರ್ ಕರೆದಿತ್ತಂತೆ, ಇದು ನಿಮ್ಗೆ ಕರೆದಿದ್ರಿ. ನಾನು ಈ ಸಲ ಯಾಕೆ ಹೋದ್ರಿ? ಈ ಸಲ ಅದೇ ಸುದೀಪ್ ಸರು ಲಾಸ್ಟ್ ಈ ವರ್ಷ ಬಿಗ್ ಬಾಸ್ ನಡೆಸೋದಂತ, ಮುಂದಿನ ವರ್ಷ ನಡೆಸಲ್ಲಂತ ಅವ್ರು ಅದ್ರಾಗ ಬರ್ಕೊಂಡಾರ ಅಂತೇಳಿ ಅದು ಅಂದ್ರಣ. ಹಂಗಾಗಿ ನಾನು ಬಂದಂಗೆ ಈ ಸುದೀಪ್ ಸರ್ ಇರೋ ಮಟ್ಟ ಇದ್ದಾಗ ಈ ಶೋ ಹೋಗಿ ಬರೋಣ ಅಂತ ಆಸೆ ಇತ್ತು, ಅದಕ್ಕೆ ಬಂದಿದ್ದು. ಗೆದ್ದಾಯ್ತಲ್ವಾ, ಯಾವ ಸ್ಟ್ರೆಂತ್ ನಿಮ್ಮನ್ನ ಗೆಲ್ಲಿಸ್ತು ಅಂತ ಅನಿಸ್ತು? ಅಂದ್ರೆ ಶಕ್ತಿ, ಯಾವ ಎನರ್ಜಿ? ನಾನು ಬಿಗ್ ಬಾಸ್ ಮನೆ ಊಟ ಗೆಲ್ಸೈತ್ರಿ ಸರಿ, ಈಗ 5.5 ಕೋಟಿ ಜನ ನಿಮಗೆ ವೋಟ್ ಮಾಡಿ, ಅಲ್ಲ ಆಲ್ಮೋಸ್ಟ್ 5.5 ಕೋಟಿ. ಅವರು ಏನನ್ನ ನೋಡಿ, ಯಾವ ಮಾನದಂಡ ನೋಡಿ ನಮ್ಗೆ ವೋಟ್ ಹಾಕಿರ್ಬೋದು ಅಂತ ಅನಿಸ್ತು ನಿಮಗೆ? ಅಂದ್ರೆ ನಾ ಆಡಿರೋ ಆಟ ನೋಡಿ ಹಾಕಿ ಗೆಲ್ಸ್ಯಾರಕ್ಕ. ಆಟ ಅಲ್ಲಿ ಟಾಸ್ಕಾ? ಹಾಂ ಟಾಸ್ಕ್. ಆಮೇಲೆ 50 ಲಕ್ಷ ಗೆದ್ದಿದ್ದೀರಲ್ವ ಅಮೌಂಟ್, ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಪ್ಲಾನ್? 50+ ಬೇರೆ ಬೇರೆದೆಲ್ಲ ಬಂದಿರಲ್ವಾ? ಹಾಂ ಅದೆಲ್ಲ ಬಂದಿರೋ ಅಮೌಂಟ್ನ ಏನು ಮಾಡ್ಬೇಕು ಅನ್ಕೊಂಡು ಮದುವೆಗೆ ಆಗ್ತೀರಾ? ಮನೆ ಕಟ್ಟಿಸ್ತೀನಕ್ಕ, ಮದುವೆ ಹಾಕಿನಿ. ಓಕೆ, ಅಲ್ಲ ಅದು ಮನೆ ಕಟ್ಸಿದೈತಿ, ಅದು ತಗಡೈತಿ, ಅದನ್ನ ತೆಗೆದು ಸುಲಾಪ. ಸುದೀಪ್ ಅವರು ನಿಮ್ಮ ಕೈ ಎತ್ತಿದ್ರಲ್ವಾ, ಬಂದು ಹೋಗಿದ್ದಕ್ಕ. ಅದಲ್ಲೇ ಹೇಳಿದ್ರು. ಮತ್ತು ಅಲ್ಲಿಂದ ಇಲ್ಲಿ ಹೇಳಕತ್ತೀನಿ. ತುಂಬ ನಾರ್ಮಲ್ ಆಗಿ ಕಾಣಿಸ್ತಾ ಇದ್ರು, ಬಟ್ ಅವ್ರು ಟೆನ್ಷನ್ ಆಗಿದ್ರು, ಬೇರೆ ಬೇರೆ ಎಲ್ಲ ಯೋಚನೆ ಇದ್ರು. ಬಟ್ ನೀವು ನಾರ್ಮಲ್ ಆಗಿ ನಾನ್ ಟೆನ್ಷನ್ ಇದ್ದಂಗೆ ಅದಕ್ಕೆ ನೋಡಲ್ಲ. ಬರೋದು ಬಂದ್ಬಿಟ್ಟಿನಿ, ಏನಾರಾಗಲಿ ಅನ್ನೋದು ತಲೆಗೆ ಇಟ್ಕೊಂಡು ನಿಂತಿದ್ದಕ್ಕ. ಅದ ಹೇಳಿದ್ನಲ್ಲ ನಿನ್ನೆ ಹಾಡು ಹೇಳಿದ್ದೆ. ಬರುವಾಗ ಬಂದಿ ಖಾಲಿ, ಹೋಗುವಾಗ ಖಾಲಿ, ಇರೋ ಮಠ ಜಾಲಿ ಜಾಲಿ, ಇರಬೇಕು ಹುಚ್ಚು ಪ್ಯಾಲಿ. ಏನೈತ್ರಿ ಜೀವನದಾಗ, ಏನಿಲ್ರಿ ಜೀವನದಾಗ, ಹೋಗೋದೈತಿ ಕೇಳ್ರಿ ಮಣ್ಣಾಗ, ಹೋಗೋದೈತಿ ಕೇಳ್ರಿ ಮಣ್ಣಾಗ. ಇದೇ ಸ್ಟ್ರಾಟಜಿನ ಬಿಗ್ ಬಾಸ್ ಮನೇಲಿ ಯೂಸ್ ಮಾಡಿದ್ರಿ ನೀವು? ಹೌದಣ್ಣ. 65 ಲಕ್ಷ ತಗೊಂಡು ಹೋಗ್ತಾ ಇದ್ದೀರಲ್ವಾ? ಆಗ ಅವ್ನು ಹೇಳಿದ್ದು ಬೇರೆಯವ್ರಿಗೆ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ನಾನು ತಗೊಂಡೋಗ್ತೀನಿ ಅಂತ ಅವ್ನು ಬೇರೆಯವ್ರಿಗೆ ಹೇಳ್ತಿದ್ದ. ಅರ್ಥ ಮಾಡ್ಕೊಂಡಿಲ್ಲ ಅವ್ರು ಯಾರನ್ನು. ಬಿಗ್ ಬಾಸ್ ಮನೆಯಲ್ಲಿ ಹೊರಗೆ ಬಂದ ತಕ್ಷಣ ಮಾತಾಡಿದ್ರಾ? ಅಕ್ಕ ಮಾತಾಡಿದೆ, ಖುಷಿ ಆಗಲ್ಲ. ಅಲ್ಲಲ್ಲ, ಹುಡುಗಿ ಮನೆಯವ್ರು ಒಪ್ಕೊಂಡ್ರ ನಿಮ್ಮ? ನೀನು ಮಾತಾಡಿಲ್ಲ. ಹುಡುಗಿ ಹತ್ರ ಮಾತಾಡಿ. ಈ ಬಣ್ಣನೇ ಒಪ್ಕೊಂಡಾಯ್ತು, ಇನ್ನು ಅವ್ರ ಮನೇಲಿ ಒಪ್ಕೊಳ್ಳಲ್ಲ. ನೀವು ಒಳ್ಳೆ ನಾನು 3 ದಿನ ಬಿಗ್ ಬಾಸ್ ಮನೆಯಾಗಿದ್ದೆ ಅಣ್ಣ, ಸಿಟಿಯಾಗಿದ್ದಿದ್ದಿಲ್ಲ. ಆದ್ರೆ ಹಳ್ಳಿನ ಚಲೋ ಅಣ್ಣ, ಆದ್ರೆ ಸಿಟಿನೂ ಬಂದು ಅದೀನಿ. ಎರಡು ಒಂದು ಲೆಕ್ಕಕ್ಕೆ ಚಲೋ. ಆದ್ರೆ ಸುದೀಪ್ ಸರ್ ಬಟ್ಟೆ ಯಾಕಂದ್ರೆ ಕಂಪ್ಲೀಟ್ ನಿಮ್ಗೆ ಏನ್ ಬೇಕು ಅಷ್ಟನ್ನು ಕೂಡ ಬ್ರ್ಯಾಂಡೆಡ್ ಐಟಮ್ ಕಳಿಸಿದ್ರು. ಆ ಕ್ಷಣ ಯಾವ ರೀತಿ ಎಂಜಾಯ್ ಮಾಡಿದ್ರು?
ಅದನ್ನು ಸುದೀಪ್ ಸರ್ ಡ್ರೆಸ್ ಕೊಟ್ಟಿದ್ದು ಮರೆಯಲಾದ ಕ್ಷಣಕ್ಕ. ಯಾಕಂದ್ರೆ ನಾನು ಅನ್ಕೊಂಡಿದ್ದಿಲ್ಲ ಸರ್ ಎಲ್ಲ ಡ್ರೆಸ್ ಕೊಡ್ತಾರಂತೇಳಿ. ಸರ್ ಕೊಡಿಸ್ತೀನಿ ಅಂದ ದಿನಾಗ ಭಾಳ ಖುಷಿಯಾಗಿದ್ದಕ್ಕ ಅದು ಸುದೀಪ್ ಸರ್ ಕೊಡಿಸಿದ್ರು ಹಾಕೊಂಡೆ ಖುಷಿ ಆಯ್ತು. ಯಾಕೆ ನೆನ್ನೆ ನಾವು ಗ್ರ್ಯಾಂಡ್ ಆಗಿ ರೆಡಿ ಆಗಿದ್ರಲ್ಲ, ನೀವ್ ಯಾಕೆ ಇದೇ ಇದ್ರಲ್ಲಿ ಸ್ಪೆಷಲ್ ಆಗಿ ಹಾಕೊಳ್ಳೋಣ ಅಂತ ಅನ್ಕೊಂಡಿಲ್ವಾ ಫಿನಾಲೆಗೆ? ಇದು ಗ್ರ್ಯಾಂಡ್ ಹೊಸ ಅಂಗಿ ಬೇವ, ಇದು ಹೊಸದು ಹೊಲಿಸ್ಕೊಂಡು ನೋಡಿಲ್ಲ, ಇನ್ನು ಇಸ್ತ್ರಿನೂ ಇದಾಗಿಲ್ಲ. ಆಗ ಸರ್ ಈಗ ಕನ್ವರ್ಸೇಷನ್ ಇತ್ತಲ್ಲ ವೀಕೆಂಡ್ ಆ ಥರ, ಅದರಲ್ಲಿ ನೀವು ಹೇಳ್ತೀರಾ ಬೇರೆಯವರು ಟ್ರೋಫಿ ತಗೊಂಡು ಹೋಗೋದಕ್ಕೆ, ಟ್ರೋಫಿನ ತಲೆಯಲ್ಲಿ ಇಟ್ಕೊಂಡು ಹೋಗ್ಬೋದು, ನಾನು ನೀವು ಮಾತಾಡಿದ್ದನ್ನು ತಲೆಗೆ ತಗೊಂಡು ಹೋಗ್ತೀನಿ ಅಂತ, ಎರಡೂ ತಗೊಂಡು ಹೋಗ್ತೀನಿ ಅದಕ್ಕೆ ಕರ್ನಾಟಕದ ಜನತೆ ಆಶೀರ್ವಾದ, ಸುದೀಪ್ ಸರ್ ಆಶೀರ್ವಾದ, ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಕ್ಕ. ಎರಡೂ ಒಯ್ಯಾಕತ್ತೀನಿ ಅಂದ್ರೆ ಎಲ್ಲ ಕರ್ನಾಟಕದ ಜನತೆ ಕೊಟ್ಟಿರೋ ಭಿಕ್ಷೆ ಅಕ್ಕ. ಸುದೀಪ್ ಸರ್ ಹೇಳಿದ್ರು ಏನಂತ ತಗೊಂಡು ಹೋಗ್ತಾ ಇದ್ದೀರಾ? ಅದ ಸುದೀಪ್ ಸರ್ ಶನಿವಾರ ಹೇಳಿರೋ ಮಾತು ಅವು ನಾವು ಎಲ್ಲಿ ಹೇಳುವುದಾಗ ಒಂದೊಂದು ಮಾತು ಹೇಳ್ಯಾರಲ್ರಿ, ಆ ಮಾತೆಲ್ಲ ತಲೆಯಾಗ ಅದು ಅಕ್ಕ. ನಮ್ಮ ಮುಂದೆ ಈ ಜೀವನದಾಗ ಏನಾರ ತಪ್ಪಿ ಎಡವಿ ಬಿದ್ದರು ಸುದೀಪ್ ಸರ್ ಹೇಳಿರೋ ಮಾತು ನೆನಪಿಸ್ಕೊಂಡ್ರೆ ನಾವು ಹೊಳ್ಳಿ ತಿದ್ಕೊಂತೀವಕ್ಕ ಅಂತೇಳಿ ಹೇಳ್ತೀನಿ. ಉತ್ತರ ಕರ್ನಾಟಕ ಪ್ರತಿಬಿಂಬಿಸ್ತಿರುವಂತ ಪ್ರತಿಭೆ ನೀವು. ಸೊ ಅದೇ ಪ್ಲಸ್ ಪಾಯಿಂಟ್ ಆಯ್ತಾ ಈ ಕಪ್ ಗೆಲ್ಲಕ್ಕೆ ಅಂತ ಅನ್ಬಿಟ್ಟು. ಯಾಕಂದ್ರೆ ಈ ಒಂದು ಲಿಸ್ಟ್ ಅಲ್ಲಿ ಗೆದ್ದಿರುವಂತ ಲಿಸ್ಟ್ ಅಲ್ಲಿ ಮೊದಲು ಉತ್ತರ ಕರ್ನಾಟಕದ ಪ್ರತಿಭೆ ತಾವು. ಉತ್ತರ ಕರ್ನಾಟಕ ಮಂದಿ ನೀವೇ ರೀ ಮೊದಲು ಗೆದ್ದಿರೋದು. ಹೌದ್ರಿ ಅಣ್ಣ, ಅದು ಖುಷಿ ಆತ್ರಿ ಅಣ್ಣ. ಯಾಕಂದ್ರೆ ನೆನ್ನೆ ಮನೆ ಮುಂದೆ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ರು ನಿಮ್ಮ ಅಭಿಮಾನಿಗಳು ಅಂತ, ಊರಿಂದ ಹುಡ್ಕೊಂಡು ಬಂದಿದ್ರು ತುಂಬಾ ಜನ. ಹೌದ್ರಿ ಊರಾಗೆಲ್ಲ ಪಟಾಕ್ಷಿ ಹಚ್ಚಿ ಎಲ್ಲ ನಂಗಾರಿ ಗಿಂಗಾರಿ ಬಾರಿಸಿ ಭಜನೆ ಗಿಜನೆ ಹಾಕ್ಯಾರ ನಮ್ರಾಗ, ಖುಷಿ. ಹನುಮಂತ ಅವರೇ, ನಿಮ್ಮ ಮೂಲ ಕಲೆ ಇಲ್ಲಿ, ನಿಮ್ಮ ಮೂಲ ಕಲೆ ಬಂದು ಭಜನೆ. ಏನಕ್ಕಂದ್ರೆ ಎಲ್ಲ ಹೋದ್ರು ಜನ ಸೆಲ್ಫಿ ಕೇಳ್ತಾರೆ, ಮುಗಿ ಬೀಳ್ತಾರೆ, ಅದಕ್ಕೆಲ್ಲ ರೆಡಿ ಆಗಿದ್ದೀರಾ ನೀವು ಮಾನಸಿಕವಾಗಿ? ಹ್ಞೂನ್ರಿ, ರೆಡಿ ಅದೀನಿ, ಹಂಗೇನಿಲ್ಲ, ಚಲೋ ಇರ್ತೀನಿ. ಬಿಗ್ ಬಾಸ್ ತ್ರಿವಿಕ್ರಮ್ ಅವರು ನಿಮಗೆ, ತ್ರಿವಿಕ್ರಮ್ ಎಷ್ಟು ಖುಷಿ ಪಟ್ಲು ಅನ್ನೋದನ್ನ ಹೇಳಿ. ಭಾಳ ಖುಷಿ ಪಟ್ರಲ್ಲಕ್ಕ, ಅಳಾಕತ್ತಿಲ್ಲ ಅಳಬೇಡ ಬಂದೀನಿ ಅಂತ. ಕಾಸು ತಂದಿದ್ದೀನಿ, ಮದುವೆ ಆಗ್ತೀನಿ, ತಲೆ ಕೆಡ್ಸ್ಕೊಬೇಡ, ಕಪ್ಪೈತೆ. ಅಲ್ಲ 3 ತಿಂಗಳು ದೂರ ಇದ್ದಿದ್ದು ಗೆದ್ದಿರೋ ಖುಷಿ ಅಲ್ಲಕ್ಕ. ತ್ರಿವಿಕ್ರಮ್ ವೈಲ್ಡ್ ಕಾರ್ಡ್ ಎಂಟ್ರಿ ಈ ಮಟ್ಟಿಗಿನ ಇಂಪ್ಯಾಕ್ಟ್ ಕೊಡುತ್ತೆ ಅನ್ಕೊಂಡಿದ್ರ ಅಂತ ಈ ಸರಿ? ಅವ್ನು ಜಾಣ ಇದ್ದ ಅಂತ ನಂಗೆ ಮೊದಲ ದಿವಸನೇ ಹೇಳಿದ್ದೆ. ನಾನು 3-4 ಶೋ ಮಾಡ್ಕೊಂಡು ಬಂದಿದ್ದೇನೆ, ಈ ಶೋಲಿ ಹೆಂಗಿರ್ಬೇಕು ಅಂತ ಗೊತ್ತಿರಲ್ಲ. ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು, ಅದು ಅವನಿಗೂ ಗೊತ್ತಿತ್ತು. ಆ್ಯಂಡ್ ಇವನನ್ನ ದಡ್ಡ ಅನ್ಕೊಂಡವ್ರಲ್ಲ ಅವ್ರು ದಡ್ಡ ಆದರು, ಇವನು ಜಾಣ ಅನ್ಕೊಂಡವ್ರು ಅವ್ನು ಪಕ್ಕ ಬಂದು ನಿಂತ್ಕೊಂಡೆ ಅಷ್ಟೇ. ಹನುಮಂತ, ನಿಮ್ಗೆ ಜನ ಹೇಳ್ತಾ ಇದ್ರು, ಸೊ ಈ ಮುಗ್ಧತೆ ಬಗ್ಗೆ ನಿಮ್ಗೆ ಎಷ್ಟು ಅರಿವಿತ್ತು? ನಾನು ಮುಗ್ಧ ಅನ್ನುವಂಥದ್ದ, ಜಾಣ ಅನ್ನುವಂಥದ್ದ, ದಡ್ಡ ಅನ್ನುವಂಥದ್ದ ಅಂತ ಕೇಳಿದಾಗ ನಿಮ್ಮೊಳಗೆ ಏನು ಉತ್ತರ ಕೊಡಬೇಕು ಅಂತ ಅನಿಸ್ತಾ ಇತ್ತು ಅಂತ? ನನಗೆ ಆ ಥರ ಏನು ಅನಿಸಿಲ್ರಿ. ಅವ್ರು ಯಾವ ಥರ ಅನ್ಕೊಂತಾರ ಅದಕ್ಕೆ ಸುಮ್ ಬಿಟ್ಟಿದ್ರಿ. ನನಗೆ ಈಗ ನೀವು ಸುಮಾರು ರಿಯಾಲಿಟಿ ಶೋಸ್ ಮಾಡಿದಿರಿ, ಸೊ ಬೇರೆ ಬೇರೆ ಕಡೆ ಓಡಾಡಿದಿರಿ. ಸೊ ಈಗ ನಿಮ್ಗೇನೋ ಬೇರೆ ಪ್ರಪಂಚ ಗೊತ್ತೇ ಇಲ್ಲ ಅನ್ನೋಂಥ ರೀತಿಯಲ್ಲಿ ತುಂಬಾ ವಿಷಯಗಳು ಆಯ್ತು. ಅದನ್ನ ಹೇಳ್ಬೇಕು ಬೇಡ ಗೊತ್ತಿಲ್ಲ, ಕೆಲವು ವಿಚಾರಗಳು ಇಲ್ಲ ನನಗೆ ಗೊತ್ತೇ ಇಲ್ಲ, ಇಲ್ಲಿ ಹೋಗೇ ಇಲ್ಲ, ಇದು ನೋಡೇ ಇಲ್ಲ ಅನ್ನೋಂಥ ವಿಚಾರ ಇರ್ತದಲ್ಲ, ಅದನ್ನ ನೀವೇ ರೆಪ್ರೆಸೆಂಟ್ ಮಾಡ್ತಿದ್ರಾ ಅಥವಾ ನಿಜವಾಗ್ಲೂ ಗೊತ್ತಿರ್ತಿರ್ಲಿಲ್ವಾ ಅಂತ? ಅಂದ್ರೆ ಈಗ ವಾಶ್ರೂಮ್ದು ಎಸ್, ಎಕ್ಸಾಂಪಲ್ ವಾಶ್ರೂಮ್ ಆಗಿರ್ಬೋದು, ವೆಸ್ಟರ್ನ್ ಟಾಯ್ಲೆಟ್ ಆಗಿರ್ಬೋದು, ಈ ಥರದ ವಿಚಾರ. ಅನ್ನೋದು ಒಂದು ದೊಡ್ಡ ಮಟ್ಟ ಆಯ್ತು. ಅದು ಪೈಕಾನಿನ ಖರೇದ್ ಹೇಳ್ಬೇಕಂದ್ರೆ ನಾನು ಮ್ಯಾಗ ಹತ್ತಿ ಕುಂದಿರ್ತಿದ್ದೆ ರೀ, ಅದು ಕುರ್ಚದ ಮ್ಯಾಗ ಕುಂತಂಗೆ ಹೇಳಂಗಿತ್ತ. ಅದಕ್ಕೆ ನನಗೆ ಕೇಳಕ್ಕಷ್ಟ ನನಗೆ ಗೊತ್ತಾಗ್ಲಿಲ್ಲ. ಹೋಗಿದ್ದೀರಲ್ಲ ಫಾರಿನ್ ಟ್ರಿಪ್ ಎಲ್ಲ, ಬೇರೆ ವಾಹಿನಿ ಇರುವಾಗಲ್ಲ, ಆ ಟೈಮಲ್ಲಿ ನೀವು ಫಾರಿನ್ ಎಲ್ಲ ಅದೇ ತರ ಇರುತ್ತಲ್ಲ, ಯೂಸ್ ಮಾಡಿರಲ್ವಾ ಅನ್ನೋ ತರ ಇದು ತುಂಬಾ ಟ್ರೋಲ್ ಆಯ್ತು. ಅಲ್ಲಾದ್ರೂ ನಾನು ಹಂಗ ಹತ್ತು ಕೂತಿದ್ದೆ, ಆದ್ರೆ ಅಲ್ಲಿ ನೀರು ಇದ್ದಿದ್ದಿಲ್ಲ, ಹಾಳಿ ತಕ್ಕ ಹಾಳಿಲೇ ಒರೆಸ್ಕೊಂಡಿದ್ದೀನಿ. ಅದಕ್ಕೆ ತಲೆ ಹಾಪಾಗಿತ್ತು ನನಗೆ, ಇಲ್ಲಿ ಮತ್ತೆ ಹಾಳಿಲೇ ಒರೆಸೋದೈತೆ ಅನ್ಕೊಂತ ಅದಕ್ಕೆ ಕೇಳಿದ್ನಕ್ಕ, ಹೊರತು ಬೇರೆ ವಿಷಯ ಏನಿಲ್ಲ. ನನಗೂ ಮ್ಯಾಗ ಹತ್ತಿ ಕುಂದ್ರದು ಗೊತ್ತಿತ್ತಕ್ಕ, ಅದು ನೀರಿಂದ ಸ್ವಲ್ಪ. ಈ ಬಿಗ್ ಬಾಸ್ ಸೀಸನ್ ಅಲ್ಲಿ ನೀವು ವೈಟ್ ಕಾರ್ಡ್ ಹೇಳಿದ್ರಿ, ಆದ್ರೆ ನಿಮಗೆ ಮೊದಲೇ ಕಾಲ್ ಬಂದಿದ್ದ ಅಥವಾ ಮಧ್ಯದಲ್ಲಿ ಕಾಲ್ ಬಂದಿದ್ದ ಹೇಗೆ? 2 ವರ್ಷದಿಂದ ಫಸ್ಟಿಗೆ ಬಂದಿದ್ರಿ, ಈ ವರ್ಷ ಬಂದಿದ್ದಿಲ್ಲ. ಈ ವರ್ಷ ನಡ್ರಾಕ್ ಹಚ್ಚಿದ್ರಿ ಸರ್ ಸಾಗರಣ ಅಂತೇಳಿ, ನಾವು ಒಲ್ಬಲ್ಲಿ ಅಂದ್ರು ಬಿಟ್ಟು ಬಿಡ್ಲಾರ್ದಂಗೆ ಫೋನ್ ಹಚ್ಚಿ ಬಾ ಇದೊಂದ್ಸಲ ನೋಡು ಸುದೀಪ್ ಸರ್ ಹಂಗೆ ಹಿಂಗೆ ಅಂತಂದ್ರಲ್ಲ,
ಆಯ್ತು ನೋಡಿಪ್ಪ ನಿಂದು ತಿಂಡಿ ಭಾಳ ಆಗೈತಿ ಅಂತ ಹೇಳಿ ಬಂದಂಗೆ. ಪ್ರಕಾಶ್ ಸರ್, ಈ ಪ್ರಶ್ನೆ ನಿಮ್ಗೆ. ಸೊ ಈಗ ಶೋ ಆಯ್ತು ಅಥವಾ ಈ ನಿರ್ಧಾರಕ್ಕೆ ಕಾರಣ ಏನಾಯ್ತು ಅಂತ? ಹೌದು ಸರ್, ಸುದೀಪ್ ಸರ್ ಕೊನೆ ಬಿಗ್ ಬಾಸ್ ಅನ್ನೋದ್ರ ಕಾರಣ ಏನು? ಕೊನೆ ಸೀಸನ್ ಅಲ್ಲ, ಅಂದ್ರೆ ಅವರು ಪಬ್ಲಿಕ್ ಫೋರಮ್ ಅಲ್ಲಿ ಅದನ್ನ ಅನೌನ್ಸ್ ಮಾಡಿದ್ದಾರೆ. ನೆಕ್ಸ್ಟ್ ಸೀಸನ್ ಬರುತ್ತೆ, ಮಾತುಕತೆ ಇದೆ, ಸ್ವಲ್ಪ ವೇಟ್ ಮಾಡಬೇಕು. ಅಂದ್ರೆ ಸುದೀಪ್ ಸರ್ ಇರ್ತಾರಾ ಅಥವಾ ಅವ್ರನ್ನ ಹೊರತುಪಡಿಸಿದ್ರೆ ಯಾರನ್ನ ಆಯ್ಕೆ ಕಲಿಸ್ಕೊಂಡಿರುವಂತದ್ದು ಅಂತ? ಆ ಥರ ಆಪ್ಷನ್ ಇಲ್ಲೇ ಇಲ್ಲ. ನಿಮಗೆ ಇವಾಗ ಸುದೀಪ್ ಸರ್ ಇಲ್ಲದೆ ಬಿಗ್ ಬಾಸ್ ಮ್ಯಾಚ್ ಮಾಡೋಕ್ಕಾಗುತ್ತಾ? ಅಂದ್ರೆ ಆಗಲ್ಲ. ಅಂದ್ರೆ ಶೋ ಏನು ಮಾಡ್ತೀವಿ ಅಂದ್ರೆ ಜನಕ್ಕೆ ಏನು ಬೇಕೋ ಅದನ್ನ ಮಾಡ್ತೀವಿ. ಈ ಶೋ ಜನ ಇಷ್ಟಪಡ್ತಾರೆ, ಅದಕ್ಕೆ ಈ ಶೋ ಮಾಡ್ತೀವಿ. ಹಿಂಗ್ ಮಾಡಿದ್ರೆ ಜನ ಇಷ್ಟಪಡ್ತಾರೆ, ಅದಕ್ಕಾಗಿ ಹಂಗ್ ಮಾಡ್ತೀವಿ. ಸೊ ಹಂಗೆ ಬಂದ್ರೆ ಸುದೀಪ್ ಸರ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ಫಾರ್ ಬಿಗ್ ಬಾಸ್ ಅನ್ನೋ ಥರ ಇದ್ದಾಗ ಆಬ್ವಿಯಸ್ಲಿ ಅವರೇ ಇರ್ತಾರೆ. ಮಾಡ್ಕೊಂಡ್ರಲ್ಲ ಸರ್, ಮೊನ್ನೆ ಕೂಡ ಫಿನಲ್ ಇರುವಾಗ ಅವ್ರು ಹೇಗೆ ಕನ್ವಿನ್ಸ್ ಮಾಡ್ತೀರಂತ ಅವ್ರು ಹೇಳೋದು ನೋಡಿದ್ರೆ ಸದಾ ಖಂಡಿತ ನಾನು ಮಾಡಲ್ಲ ಅನ್ನೋ ಥರನೇ ಹೇಳ್ತಿದ್ದಾರೆ. ಜನ ಅವ್ರನ್ನ ಬಿಟ್ಟು ಬಿಗ್ ಬಾಸ್ ನೋಡೋದೇ ಇಲ್ಲ ಅನ್ನೋ ಥರ ನಾವೆಲ್ಲ 10 ಸೀಸನ್ಗಳು ನೋಡ್ಕೊಂಡು ಬಂದಿದ್ದೀವಿ. ಎಲ್ಲ ತಾಯಿದಂದ್ರೆ ಅವ್ರು ಇದ್ದಾರೆ ಅಂತಲೇ ಮೇನ್ ಆಗಿ ನೋಡ್ತಾರೆ. ಹೇಗೆ ಕನ್ವಿನ್ಸ್ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಅವ್ರನ್ನ? ಕನ್ವಿನ್ಸ್ ಮಾಡ್ತೀವಿ, ಬರ್ತಾರೆ. ಸೀಸನ್ ಮಧ್ಯದಲ್ಲೇ ಅವರು ಅದನ್ನ ಆಚೆ ಬರ್ತಿದ್ದಾರೆ ಅನ್ನುವಂಥದ್ದು. ಸೊ ಈ ಒಂದು ವಿಚಾರವಾಗಿ ಸುದೀಪ್ ಸರ್ ಕೂಡ ಒಂದು ಕ್ಲಾರಿಟಿ ಕೊಟ್ಟರು ಕೂಡ ನಿಮ್ಮ ವಾಹಿನಿ ಕಡೆಯಿಂದ ಯಾವುದೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಆ ಒಂದು ಆರೋಪಕ್ಕೆ ಆ ಒಂದು ಇದಕ್ಕೆ ನಿಮ್ಮ ಕಡೆಯಿಂದ ಏನು ಕ್ಲಾರಿಟಿ ಸಿಗ್ಬಹುದು ಸರ್? ಬಿಗ್ ಬಾಸ್ ಎಂಬುದು ಒಂಥರ ಇಂಟರ್ನ್ಯಾಷನಲ್ ಫಾರ್ಮೆಟ್ಸ್ ಇರುತ್ತೆ. ಅದು ಫಸ್ಟ್ ಆಫ್ ಆಲ್ ಇಂಡಿಯಾ ಫಾರ್ಮೆಟ್ ಅಲ್ಲ. ಸೊ ಇವಾಗ ಬಂದಾಗ ಅಥವಾ ಮಾಡೋ ಪ್ರೊಡಕ್ಷನ್ ಸೆಲ್ಫ್ ಮುಂಬೈಯಿಂದ ಬರ್ತಾ ಇರೋದು ಎಂಡೋಮಲ್ ಕಂಪನಿ. ಅವರು ಇಲ್ಲಿ ಬಂದು ಲೋಕಲ್ ಪೀಪಲ್ನ ಅವ್ರು ಸೋರ್ಸ್ ಮಾಡಿ ಮಾಡ್ತಾರೆ ಆಸ್ ಎ ಪ್ರೊಡಕ್ಷನ್ ಯೂಸ್ ಆಗಿ. ಇವನ್ ಚಾನಲ್ ಹಂಗೆ ಇರುತ್ತೆ. ಅಂದಾಗ ಇದರಲ್ಲಿ ಪರಭಾಷೆ ಇಲ್ಲಿ ಕನ್ನಡದವರು ಹಂಗಂತ ಹೇಳೋಣ. ಅಂದರೆ ದಿಸ್ ಇಸ್ ಇಂಡಿಯಾ, ಬೇರೆ ರಾಜ್ಯಕ್ಕೆ ಈ ಭಾಷೆ ಮಾತಾಡೋರು ಬೇರೆ ರಾಜ್ಯ ಇದ್ದಾರೆ, ಬೇರೆ ರಾಜ್ಯದವರು ಇಲ್ಲಿ ಇರ್ತಾರೆ, ಸಮಥಿಂಗ್ ಲೈಕ್ ದಟ್. ಇದರಲ್ಲಿ ಇದರಿಂದ ತೊಂದರೆ ಆಯಿತು ಅನ್ನೋದು ಅದು ಅಂದರೆ ಬೇರೆ ಬೇರೆ ಇರೋರು ಆ ರೂಮರ್ ಥರ ಶುರು ಮಾಡಿದ್ದಾರೆ ಅಂತ ಅಷ್ಟೇ ಹೊರತು ಅದರ ಸತ್ಯ ಇಲ್ಲ. ಬಿಕಾಸ್ ಎಲ್ಲ ಭಾಷೆಯವರು ಸೇರಿದ್ದಾರೆ ಅದರಲ್ಲಿ. ಅಂದರೆ ಇವ್ರ ಭಾಷೆಯವರು ತುಂಬ ಜಾಸ್ತಿ ಡಾಮಿನೇಟ್ ಮಾಡ್ತಾರೆ. ಇವ್ರಿಗೆ ಬೇಕಾಗಿರೋ ಒಂದು ಈಕ್ವಾಲಿಟಿ ಸಿಗ್ತಾ ಇಲ್ಲ, ಹಂಗೇನು ಇಲ್ಲವೇ ಇಲ್ಲ. ಅದು ನೋಡೋರು ಬೇಕಂತ ಸ್ವಲ್ಪ ರೂಮರ್ಸ್ ಆಗಿ ಕ್ರಿಯೇಟ್ ಮಾಡೋದು ಅದ್ರ ಸತ್ಯ ಇಲ್ಲ. ಹೊರಗಡೆ ಲವ್ ಇದೆ, ಲವರ್ ಇದೆ, ಅದಕ್ಕೆ ಸುಳಿವು ಕೂಡ ಸುದೀಪ್ ಸರ್ ಕೊಟ್ಟಿದ್ರು. ಸೆಕೆಂಡ್ ಪ್ಲೇಸ್ ಅಂತ ಅದೇ ಯಾವ ಹುಡುಗಿ ಅಂತ ಕೇಳಬೇಕೀಗ. ಸತ್ಯನೂ ಸುಳ್ಳ ಗೊತ್ತಿಲ್ಲ. ನಿಮ್ಮ ಗರ್ಲ್ ಫ್ರೆಂಡ್ ಡಾಕ್ಟರ್? ನನ್ನ ಗರ್ಲ್ ಫ್ರೆಂಡ್ ಡಾಕ್ಟ್ರಾ? ನನಗೂ ಗೊತ್ತಿಲ್ಲ. ಅದೇ ಅವ್ರ ಅಮ್ಮ ಅಪ್ಪ ಬರ್ದಿದ್ದ ಲೆಟ್ರಲ್ಲೇ ಇತ್ತು ಪನ್ನಿಕುಟ್ಟಿ ಅಂತ. ಸೊ ಅದನ್ನ ನಾವು ಹಂಗೆ ಕಂಟಿನ್ಯೂ ಮಾಡಿದ್ವಿ ಅಷ್ಟೇ. ಯಾವಾಗಲೂ ಆಡ್ಕೋಬೇಕಾದ್ರೆ ಅದನ್ನ ಆಡ್ಕೋತಾ ಇದ್ವಿ. ಆ ಥರ ಲವ್ ಯು ಅಂತ ತುಂಬ ಜನಕ್ಕೆ ಆಚೆನೂ ಹೇಳ್ತೀವಿ, ಒಳಗಡೆನೂ ಹೇಳ್ತೀವಿ. ಬಿಕಾಸ್ ಇಲ್ಲಿ ಬಿಗ್ ಬಾಸ್ ಹೌಸಲ್ಲಿ ಏನಾಗುತ್ತೆ ಅಂತಂದರೆ, ನಾನು ಜನರಲಾಗಿ ಎಲ್ಲರಿಗೂ ಹೇಳೋದು 4-5 ದಿನ ಆಗ್ತಿದ್ದಂಗೆ ಆ ಜೆಂಡರ್ ಡಿಫ್ರೆನ್ಸ್ ಹೊಟ್ಟೋಗ್ಬಿಡುತ್ತೆ. ಸೊ ಅಲ್ಲೆಲ್ಲರೂ ಒಂದು ಫ್ರೆಂಡ್ ಝೋನಿಗೆ ಬಂದ್ಬಿಡ್ತಾರೆ. ಹುಡುಗ ಹುಡುಗಿ ಅನ್ನೋದನ್ನ ಮರೆತ್ಬಿಟ್ಟು ನಿಮಗೆ ಆ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಒಂದಷ್ಟು ಜನ ಫ್ರೆಂಡ್ಸ್ ಬೇಕಾಗ್ತಾರೆ. ಇಡೀ ಮನೆ ನಿಮ್ಮನ್ನು ಆಚೆ ತರಬೇಕು ಅಂತ ನೋಡಿದ್ರೆ ಆ ಫ್ರೆಂಡ್ ಝೋನ್ ಮಾತ್ರ ನಮ್ಮನ್ನು ಕಾಪಾಡ್ಕೊಂಡು ಬರ್ತಾ ಇರುತ್ತೆ. ನೀವು ತಪ್ಪು ಮಾಡಲಿ ಸರಿ ಮಾಡಲಿ. ಸೊ ಆ ಫ್ರೆಂಡ್ ಝೋನಲ್ಲಿ ಇದ್ದಂಥ ಕ್ಯಾಟಗರಿ ಭವ್ಯ. ಈಗ ನನಗೆ ಆ ಥರ ಜೊತೆಗೆ ನಾನು ಇನ್ಶಿಯಲಿ ರಂಜಿತ್ ಜೊತೆಗೆ ಜಾಸ್ತಿ ಕ್ಲೋಸ್ ಇದ್ದೆ, ಧರ್ಮಣ್ಣನ ಜೊತೆ ಜಾಸ್ತಿ ಕ್ಲೋಸ್ ಇದ್ದೆ, ಅನು ಜೊತೆಗೂ ಕ್ಲೋಸ್ ಇದ್ದೆ, ಆ್ಯಂಡ್ ಮಾನಸ ಜೊತೆಗೆ ಕ್ಲೋಸ್ ಇದ್ದೆ, ಚೈತ್ರಕ್ಕನ ಜೊತೆ ವಾರ್ ನಡೆದ್ರೂ ಕ್ಲೋಸ್ ಆಗೇ ಇದ್ವಿ. ಆ ಕ್ಯಾಟಗರಿಲೇ ಭವ್ಯನೂ ಬಂದಿದೆ. ಡೆಲಿವರಿ ಕೇಳಿಸ್ಕೊಂಡಿರೋದೇ ಕರೆಕ್ಟಾಗಿ ಕೇಳಿಸ್ಕೊಂಡಿಲ್ಲ. ಅಂದ್ರೆ ವಿಚಾರ ಹೇಳಿದ್ರಲ್ಲ ಅವ್ರ ಜೊತೆ ಅನುಷ್ ಅವ್ರು ಬಂದಾಗ ನಮಗೆ ಮ್ಯೂಚುವಲ್ ಫ್ರೆಂಡ್ಸ್ಗಳು ತುಂಬಾ ಜನ ಇದ್ದಾರೆ. ಅನುಗೆ ನನಗೆ ಸರಿನಾ ಆ ಥರ ಅಂತ ಅಂದ್ಬಿಟ್ಟು ನಾನು ಯಾರೋ ನನಗೆ ಗರ್ಲ್ ಫ್ರೆಂಡೇ ಇದ್ದಾಳೆ ಅನ್ನೋದಾಗಿ ನಾನೇ ಓಪನ್ ಆಗಿ ಹೇಳ್ಬಿಟ್ಟು ಹೋಗ್ತೇನೆ. ಪ್ರಕಾಶ್ ಸರ್ ನನಗೆ ಅಲ್ಲ ಪ್ರಕಾಶ್ ಸರ್ಗೆ ಹೇಳ್ಬಿಟ್ಟು ಹೋಗ್ತೇವೆ, ಸರ್ ನನ್ನ ಗರ್ಲ್ ಫ್ರೆಂಡ್ ಇದ್ದಾಳೆ, ಒಳಗೆ ಯಾರು ಚೆನ್ನಾಗಿರೋನ್ನ ಬಿಡಬೇಡಿ ಅಂತ. ಸುಮ್ಮನೆ ಅಲ್ಲೋಪ ಅಂತ ಪ್ರಪೋಸ್ ಮಾಡೋದು, ಆಚಾರ್ಯಗಳ ಕೈಲಿ ಹಾಕೋದೇ ತಿನ್ಬೇಕು ಅಂತ. ನಂಗೆ ಆ ಥರದ್ದು ಯಾರು ಇರಲಿಲ್ಲ. ಹನುಮಂತವ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಹೋದ್ ಸ್ವಲ್ಪ ದಿನಕ್ಕೆ ಒಂದು ಮಾತು ಹೇಳ್ತೀರಾ? ಬಿಗ್ ಬಾಸ್ ಹನುಮಂತ ಇಲ್ಲಿ ಅಲ್ಲಿ ಒಳಗಡೆ ಇರೋ ಪ್ರಾಪರ್ಟಿ ಎಲ್ಲ ಫರ್ನಿಚರ್ಸ್ನೆಲ್ಲ ಅವ್ರೆ ತಗೊಂಡು ಹೋಗ್ತೀರಾ ಕೇಳ್ಬಿಟ್ಟು? ಹೇಳಿದ್ರಿ ಮೊನ್ನೆ ಟಿವಿ ಫ್ರಿಜ್ ಕೇಳಿದೆ, ಕೊಡ್ಲಿಲ್ಲ. ಸಣ್ಣ ಎತ್ಕೊಂಡು ಹೋಗಂದ್ರೆ ಅದೊಂದು
ಫೋಟೋ ಎತ್ತಿ ಇಟ್ಕೊಂಡಿದ್ದೆ, ಅದು ಗಾಡ್ಯಾಗ ಹಾಕ್ಯಾರೋ ಎಲ್ಲೇ ಇಟ್ಟಾರ ಗೊತ್ತಿಲ್ರಿ. ಅದು ನಾನು ತರಬೇಕಂತ ಅನ್ಕೊಂಡಿದ್ದೆ, ದೊಡ್ಡ ದೊಡ್ಡ ಸೋಫಾ ಇತ್ತು, ಲಾರಿ ಮಾಡಿ ಹೇರ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ಮತ್ತು ಆತ್ಮೀಯರು ಬಂದ್ರು ಒಂದು ಹಾಡು ಬಿಟ್ಬಿಡಿ ಅವ್ರ ಮೇಲೆ. ಡೈರೆಕ್ಟರ್ ಸರ್, ಪ್ರತಿ ಸಾರಿ ಬಿಗ್ ಬಾಸ್ ಬಂದಾಗ, ಫಿನಾಲೆ ಟೈಮಲ್ಲಿ ಬಂದಾಗ ಗೆಲುವು ನನಗೆ ಮೋಕ್ಷಿತಕ್ಕ ಗೌತಮಕ್ಕ ಸ್ವಲ್ಪ ಪರಿಚಯ ಇದ್ರಿ. ಮತ್ತು ಹಂಗಾಗಿ ಅಷ್ಟ ಫಸ್ಟ್ ಪರಿಚಯ ಇದ್ರಿ ರೀ. ಮಾನಸಕ್ಕನೇ ಇದ್ಲ ರೀ. ರಜತ್ ಅವರೇ ಸರ್ ನಮಸ್ತೆ. ಹೇಳಿ, ಪಾರ್ಟಿ ಜೋರಾಗಾಯ್ತಾ ಅಂತ ಮೊದಲ ದೊಡ್ಡ ಆಸೆ ಸುದೀಪ್ ಹೋಗ್ತಿದ್ದಂಗೆ ಫಸ್ಟ್ ಪಾರ್ಟಿ ಅದೇ ಮಾಡಿದ್ ನಾವು, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಎದ್ದೇಳೋದು. ಸಾರಿ ಸರ್, ಇನ್ನೊಂದ್ಸರಿ ರಿಪೀಟ್ ಮಾಡಲ್ಲ. ಸಾರಿ ಎವ್ರಿಬಡಿ. ನೈಟು ಅದೇ 70 ದಿವಸ ಆಗಿತ್ತಲ್ಲ ಸರ್, ನಮಗೂ ಕಾತ್ರ ಇತ್ತು ಹೋಗ್ತಿದ್ದಕ್ಕೆ ಎಣ್ಣೆ ಹೊಡೆಯೋಕ್ಕೆ. ಸೊ ಅದಕ್ಕೆ ತುಂಬಾ ದಿವಸ ಆಗಿತ್ತು, ನಾವು ಒಂದು ಚಿಕ್ಕ ಪಾರ್ಟಿ ಮಾಡ್ಕೊಂಡು ಸೊ ಎದ್ದೇಳೋದು ಲೇಟ್ ಆಗುತ್ತೆ. ಸಾರಿ ನಮ್ಮ ಬಾಸ್ ಅಲ್ಲ ಸರ್, ಅದಕ್ಕೆ ಏನಿಲ್ಲ ಸರ್, ಒಂದು ವಿಷಯನ 100 ಥರ ಡಿವೈಡ್ ಮಾಡೋಳು, ಅದಕ್ಕೆ ನನಗೆ ಅದು ಆಗಲ್ಲ. ಸೊ ಆ ವಿಷಯಕ್ಕೆ ನನಗವ್ರದ್ದು ಜಗಳ ಆಗ್ತಾ ಇದ್ದೆ ಹೊರತು ನನ್ನ ಬಾಸ್ ಒಂದು ಸುಮ್ಮನೆ ರೇಗಿಸ್ತಾ ಇದ್ದೆ ಅಷ್ಟೇ. ಯಾಕಂದ್ರೆ ನಾನು ಅವಾಗಲೇ ಡಿಸೈಡ್ ಆಗ್ಬಿಟ್ಟಿದ್ದೆ, ಅವಳನ್ನ ಕಲ್ಸ್ಬಿಟ್ಟು ನಾನು ಆಚೆ ಆಗೋದು ಅಂತ ಅಷ್ಟೇ, ಇನ್ನೇನಿಲ್ಲ. ಕಡಿಮೆ ಅಂದ್ರೆ ಓದೋರೆಲ್ಲರೂ ಅಳ್ತಾರೆ ಪ್ರತಿ ಕ್ಷಣ, ಕಣ್ಣಲ್ಲಿ ನೀರೇ ಬರ್ಲಿಲ್ಲಲ್ಲ ಯಾಕೆ ಅಂತ ಹೇಳಿ. ಇಲ್ಲ, ಅಂತ ಸಿಚುವೇಶನ್ ಪ್ರಕಾಶ್ ಸರ್ ಮಾಡಿಸ್ಕೊಟ್ಟಿಲ್ಲ ಅನ್ಸುತ್ತೆ, ಅದು ಡೈರೆಕ್ಟರ್ನ ಕೇಳಬೇಕು. ಇವನ್ ನಿಮ್ಮ ವೈಫ್ ಮಗು ಬಂದಾಗ್ಲೂ ಕೂಡ ನಾರ್ಮಲ್ ಆಗಿ ಇದ್ರಿ. ವೈಫ್ ಬಂದಾಗ ಯಾರು ಮೇಡಮ್ ಅಂತಾರೆ, ಅಯ್ಯೋ ಭಗವಂತ ಬೇಜಾರಾಗ್ಬೇಕು. ಅದು ಗೌತಮಿಯಿಂದ ಅವಾಗ ಯಾಕಳಣ್ಣ ಕುಕ್ಕಿ ಇಲ್ಲ, ಬೇಜಾರಾಗಿದೆ ಅಷ್ಟೇ. ಅಂದ್ರೆ ಊಟದ ವಿಷಯಕ್ಕೆ ಬಂದಾಗ ಈ ತರ ಎಲ್ಲ ಮಾತಾಡ್ತಾರಲ್ಲ ಅನ್ನೋದು ಬೇಜಾರಾಗಿತ್ತು, ಕುಕ್ಕಿ ಇಲ್ಲ. ಸರ್, ಹೊರಗಡೆ ಒಂದಷ್ಟು ಅಪಪ್ರಚಾರ ಆಯಿತು, ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಏನೇನೋ ಒಂದಷ್ಟು ಫೋಟೋಗಳನ್ನ ಬಿಟ್ಟರು, ಒಂದಷ್ಟು ಕಂಪ್ಲೇಂಟ್ ಎಲ್ಲ ಆಯಿತು, ಅದ್ರ ಬಗ್ಗೆ ಏನಾದ್ರು ಕ್ಲಾರಿಟಿ ಸಿಗ್ತಾ ಸರ್? ಅದ್ರ ಕ್ಲಾರಿಟಿ ಕೊಡ್ಬೋದಾ? ಏನಿಲ್ಲ ಸರ್, ಯಾವ್ದ್ರ ಬಗ್ಗೆ ಮಾತಾಡ್ತಾ ಯಾವುದೋ ಒಂದು ಫೋಟೋ ನನ್ನ 108ಗೆ ಎಕ್ಸೋರೆ ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅಕ್ಷತಾ ಅವರು ನಿಮ್ಮ ಮಿಸಸ್ FIR ಕೂಡ ಮಾಡಿಸಿದ್ರು. ಸೊ ಅದು ಮತ್ತೆ FIR ರಿನಿವಲ್ ಸಹ ಆಗಿದ್ದು, ಐ ಥಿಂಕ್ ಆನ್ 16th ಅಂತ ಅನ್ಸುತ್ತೆ. ಸೊ ಏನ್ ಹೇಳ್ತೀರಾ ಅದ್ರ ಬಗ್ಗೆ? ಅವ್ರಂತೂ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ ನಿಮ್ಮ ಮಿಸ್ಸಸ್, ನೀವು ಬಂದ್ಮೇಲೆ ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂತ ಅಂದ್ರು. ನಾವು ಕೇಳಿದಾಗ ನೀವೇನ್ ಹೇಳ್ತೀರಾ ಸರ್? ನನ್ನ ಎಕ್ಸು, ನನ್ನ ಲೈಫ್, ನನ್ನ ಜೀವನ. ಬಟ್ ಅದು FIR ಆಗಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸೋಷಿಯಲ್ ಮೀಡಿಯಾಕ್ಕೆ, ಅದಕ್ಕೋಸ್ಕರ ನಿಮ್ಗೆ ಕೇಳ್ತಿದ್ವಿ ಆಸ್ ಎ ನೀವು ಸೆಲೆಬ್ರಿಟಿ ಅಂತ. ಆಗ್ಲಿ, ತೊಂದರೆ ಇಲ್ಲ. ನನ್ನ ಪರ್ಸನಲ್ ಲೈಫ್ ಅದು, ನನ್ನ ಎಕ್ಸು, ನನ್ನ ಲೈಫು, ನನ್ನ ಹೆಂಡತಿ ನಾನು ನೋಡ್ಕೊತೀನಿ. ಥ್ಯಾಂಕ್ ಯು. ಅದು ಸುದೀಪ್ ಸರ್ ಹೇಳಿದ್ರಲ್ಲ, ಅದು ಕ್ಲಿಯರ್ ಆಗಿ ಅದು ಇವಾಗ ಅದು ಹೆಂಗಾಗುತ್ತೆ ಅಂದ್ರೆ ಸರ್, ಒಂದು ವಾದ ವಿವಾದ ಅಂತ ಆಗುತ್ತೆ. ಸುದೀಪ್ ಸರ್ ಬಂದಿದ್ದು ವೀಕೆಂಡ್, ನಾವು ಅದಕ್ಕಿಂತ ಮುಂಚೆ ಕುತ್ಕೊಂಡು ನೋಡಿರ್ತೀವಿ, ನಮ್ಮಗಳಿಗೆಲ್ಲ ಇರಿಟೇಟ್ ಆಗಿರುತ್ತವೆ. ಅದು ಡಿಸಿಷನ್ ಎಲ್ಲ ಅದೇ ರೀತಿ ಪೋಸ್ಟ್ಗಳನ್ನ ನಾವು ತುಂಬ ನೋಡಿದ್ವಿ. ಅದು ಎಲ್ಲ ಸೀಟಿ ಬರುತ್ತೆ, ಎಲ್ಲ ಸೀಟಿ ಯಾರೋ ಒಬ್ರು ಕಲಿಸ್ಕೊಳ್ಳೋ ಕೆಲಸ ಮಾಡೋರು ಯಾರೋ ಬರ್ತಾರೆ, ಅವ್ರಿಗೆಲ್ಲ ಇದೇ ನ್ಯೂಸ್ ಬಂದೇ ಬರುತ್ತೆ, ಕಲಿಸ್ಕೊಳ್ಳೋ ಇವ್ರನ್ನೇ ಕಲಿಸುತ್ತೆ, ಇವ್ರನ್ನೇ ಕಲಿಸುತ್ತೆ. ನೋಡಿದ್ವಿ ಅಲ್ಲ, ಎಲ್ಲರೂ ಒಂದಕ್ಕೆ ನೋಡಿದ್ವಿ. ಅಂದ್ರೆ ಅದು ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಅದಕ್ಕೆ ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ. ದೊಡ್ಡ ಜಗಳ ಅಂದ್ರೆ ರಜತ್ ಅವರು ಅವ್ರಿಗೆ ಸೇರಿ ಆಚೆ ಬಂದಿರೋರು ಹೇಳ್ತಾರೆ, ಅದು ಒಂದು ಸೇರಿ ಅದು ಅಂದ್ರೆ ನೀವು ಯಾರು ಬೇಕು ಪ್ಲೇಸ್ ಮಾಡ್ಬೋದು, ಜಡಮಂತ ಜಾಗದಲ್ಲಿ ಬೇರೆ ಯಾರು ಬೇಕು ಪ್ಲೇಸ್ ಮಾಡ್ಬೋದು. ನೀವು ಯಾರನ್ನ ಪ್ಲೇಸ್ ಮಾಡ್ತೀರೋ ಅವ್ರ ವ್ಯಕ್ತಿತ್ವದ ಮೇಲೆ ಅವ್ರ ಇನ್ಸೆಟ್ ದೊಡ್ಡದಾಗಿದೆ. ಸರ್, ಆಮೇಲೆ ಕಾಂಟ್ರವರ್ಸಿ ಮಾಡಿರ್ತಾರಲ್ಲ ಅಂಥವ್ರನ್ನೇ ಜಾಸ್ತಿ ಎಲ್ಲ ಸೀಸನ್ ಯಾರು ಒಬ್ಬರು ಇಬ್ಬರು ಇದ್ದೇ ಇರ್ತಾರೆ. ಈಗ ಜೈಲ್ ಹೋದವರು ಅಥವಾ ಇನ್ನೊಂದು ಯಾರು, ಆ ಥರ ಸೆಲೆಕ್ಷನ್ ಯಾಕೆ ಅನ್ನೋ ಒಂದು ಪ್ರಶ್ನೆ 100% ಇದೆ. ಎಲ್ಲ ಕಾಸನ್ನು ಕೆಲವು ಕರ್ಕೊಂಡು ಹಾಕ್ತಾರೆ. ನೀವು ಗಮನಿಸಿರ್ತೀವಿ ಸೋಷಿಯಲ್ ಕಾಮೆಂಟ್ಗಳನ್ನೆಲ್ಲ. ಇದು ಉದ್ದೇಶ ಏನಕ್ಕೆ ಸರ್ ಈ ಥರ? ಹಂಗಂದ್ರೆ ಅಂದ್ರೆ ಇವಾಗ ಕಾಂಟ್ರವರ್ಸಿ ಪೀಪಲ್ ಅಂತಾರೆ, ಕಾಂಟ್ರವರ್ಸಿ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ ನನಗೆ. ಇನ್ನೊಂದೇನೋ ಇದಾಗಿರುತ್ತೆ ಅಂತ ಒಂದು ಕರ್ಕೊಂಡ್ಬರ್ತೀವಿ. ಯಾಕೆ ಅಂತ, ಅದು ಯಾಕೆ ಆ ಸ್ಟ್ರಾಟಜಿ ಏನಕ್ಕೆ? ಸ್ಟ್ರಾಟಜಿ ಎಲ್ಲರೂ ಸಹ ಕಾನ್ಸೆಪ್ಟ್ ಮಾಡ್ಕೊಳ್ತಾರೆ. ನೀವು ಸ್ಟಾರ್ಟ್ ಆಗೋಕೆ 1 month ಇರ್ಬೇಕಾದ್ರೆ ಅದಕ್ಕೆ ಹೋಗ್ಬೇಕು ಅದೊಂದು ಇದೆ ಇವಾಗ ಟ್ರೆಂಡ್ ಕ್ರಿಯೇಟ್ ಆಗಿದೆ. ಅದಕ್ಕೆ ನಾವು ರೆಸ್ಪಾನ್ಸ್ ತಗೊಳಕ್ಕಾಗಲ್ಲ. ವಿಷಯ ಇರೋದು ತುಂಬ ಸಿಂಪಲ್. ಇವಾಗ ನಾವು ಶೋ ಮಾಡ್ತೀವಿ ಅಂದ್ಕೊಳ್ಳಿ, ಇವಾಗ ಯಾವ ದೊಡ್ಡ ಮೂವಿ ಮಾಡ್ತಾರೆ, ಏನೇ ಶೋ ಮಾಡಿದ್ರೆ ಅಲ್ಲಿ ಇವ್ರು ಬರಬೇಕು ಅಂತ ಒಂದು ವಿಶ್ ಲಿಸ್ಟ್ ಇರುತ್ತೆ.
ಎಷ್ಟ್ ಯಾವ್ದು ಬೇಸಿರುತ್ತೆ ಈಗ ಒಂದು ಕಥೆ ಆಗಿದ್ರೆ ಒಂದು ಫಿಕ್ಷನ್ ಆಗಿದ್ರೆ ಈ ಕ್ಯಾರೆಕ್ಟರ್ಗೆ ಇವ್ರು ಸರಿ ಇರ್ತಾರೆ ಅಂತ ಒಂದು ಲಾಜಿಕಲ್ಲಿ. ಈ ತರ ನಾನ್ ಫಿಕ್ಷನ್ ಇದ್ರೆ ಇದು ಕ್ಯಾರೆಕ್ಟರ್ ಏನೂ ಇಲ್ಲ, ಕಥೆ ಹಿಂಗೆ ಹೋಗುತ್ತೆ ಯಾರು ಗೊತ್ತಿಲ್ಲ. ಸೊ ಬೇಸಿಕ್ ರೂಲ್ ಏನಂದ್ರೆ ಇವೆಲ್ಲ ಗೊತ್ತಿರೋರು, ಜನಕ್ಕೆ ಪರಿಚಯ ಇರೋರು ಅನ್ನೋದು ವಿಷಯ. ಸರ್ ನಾವು ಮಾತಾಡಿ ಕೆಟ್ಟೋದವ್ರು ಸರ್ ಶೋಲಿ. ಶಿಷ್ಯ ಎಷ್ಟು ನೀಟಾಗಿ ಬಂದ ಸರ್. ಅವ್ನು ಮಾತಾಡಕ್ ಬರಲ್ಲ ಅಂತೇನಿಲ್ಲ, ಅವ್ನು ಮಾತಾಡಲ್ಲ ಅಷ್ಟೇ. ಅವ್ನ ಪಾಡಕ್ಕೆ ಒಂದು ಸೈಲೆಂಟ್ ಆಗಿದ್ದು ಬರ್ತಾನೆ. ಇವಾಗ ಸರ್ ಅವ್ನು ಮಾತಾಡಿಲ್ಲ ಅಂದ್ರೂ ಫಸ್ಟ್ ಸೆಲೆಕ್ಟ್ ಮಾಡಿದ್ ಭವ್ಯನೇ. ಯಾವುದೋ ಯಾರಿಗೆ ನೀವು ಇದಕ್ಕೆ ಚಾನ್ಸ್ ಕೊಡ್ತೀರಾ ಫಿನಾಲೆಗೆ ಅಂದಾಗ ಭವ್ಯನೇ ಸೆಲೆಕ್ಟ್ ಮಾಡಿದವನು. ಸೊ ಅವನು ಮಾತಾಡದೆ ಅವ್ನು ಆರಾಮಾಗಿ ಅವ್ನು ಗೇಮ್ನ ಆಡ್ತಾನೆ. ನಾವು ಮಾತಾಡಿ ಗೇಮ್ ಆಡ್ತೀವಿ. ಸೊ ಅದು ಹಂಗಂತ ನಾವು ಬೇರೆ ಥರ ರಿಯಾಕ್ಟ್ ಮಾಡ್ತಾ ಇದ್ವಿ, ಇಲ್ಲ ಹನುಮಂತು ಬೇರೆ ಥರ ರಿಯಾಕ್ಟ್ ಮಾಡ್ತಾನೆ, ಅದೆಲ್ಲ ಏನಿಲ್ಲ. ಹನುಮಂತು ನಮಗಿಂತ ಕರಾವಾಗಿ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಾಗಲ್ಲ ಅಷ್ಟೇ. ಗೊತ್ತಾಗುತ್ತೆ ಆದ್ರೆ ನೀವು ಸೆಲೆಕ್ಟ್ ಆಗಿರ್ತೀರಾ. ಮತ್ತೆ ಹನುಮಂತು ಎದ್ರು ಗಾಂಧೀಜಿ ನಿಂತ್ರೂ ವಿನ್ ಆಗ್ತಿರಲಿಲ್ಲ ಕರ್ನಾಟಕದಲ್ಲಿ. ಹೌದು ಅಲ್ಲ, ಏನಕ್ಕೆ ಅನ್ನಿಸ್ತು ನಿಮಗೆ? ನನಗನ್ಸಿದ್ದು ಅಂದ್ರೆ ಗಾಂಧೀಜಿ ನಿಂತಿದ್ರು ಹನುಮಂತು ಮುಂದೆ ಅವನೇ ಗೆಲ್ಲೋನು ಪವರ್ ಏನಿದೆ ಹನುಮಂತವ್ರು ಅದೇನೋ ಗೊತ್ತಿಲ್ಲ ಮೇಡಮ್. ಆರಾಮಾಗಿ ಅವನು ಇವಾಗ ನೋಡ್ರಿ ಎಕ್ಸಾಂಪಲ್ ತುಂಬಾ ಕ್ಲಿಯರ್ ಆಗಿ ಹೇಳ್ಬೇಕು ಅಂದ್ರೆ ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ನಾನು ಒಳ್ಳೆ ಡ್ಯಾನ್ಸರು, ಒಳ್ಳೆ ಪರ್ಫಾರ್ಮರು, ಒಳ್ಳೆ ಕಮಿಡಿಯನ್, ಒಳ್ಳೆ ಆಕ್ಟರು, ಒಳ್ಳೆ ಇವಾಗ ರಿಯಾಲಿಟಿ ಶೋಗೆ ಏನೇನು ಬೇಕು ಅಂತ ಎಲ್ಲ ಅದ್ಭುತಗಳನ್ನೂ ಕೊಡುವಷ್ಟು ತಾಕತ್ತಿರೋರು ನನಗೆ ಅಂತ ನಾನು ಅನ್ಕೊಂಡಿದ್ದೀನಿ. ನನ್ನ ಪ್ರಕಾರ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ನಾನು ಕೊಟ್ಟಿದ್ದೀನಿ. ಗೆಲ್ಸಿದ್ರೆ ನನ್ನ ಅದಕ್ಕೆ ಹೇಳಿದ್ ನಾನು ನನಗಿಂತ ಸುಪಿಯರ್ ಹನುಮಂತು. ಆಗ್ತಾರೆ ಅಂದ್ರೆ ಅದೊಂಥರ ಭವ್ಯ ನಿಮ್ಗೆ ತುಂಬಾ ಲವ್ ಇದೆ ಅನ್ನುವಂಥದ್ದಾಗ ತುಂಬಾ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಸ್ಕ್ರಿಪ್ಟ್ ಕ್ಲಿಯರ್ ಗೊತ್ತಾಗುತ್ತಲ್ಲ ಸರ್ ಅವ್ರಿಗೆ? ಅದು ಮಾಡಿದ ಶೋಗೆ ಸರ್ ಟಾಸ್ಕ್ ಅದು ಸರ್ ನೀವೇ ಹೇಳಿದಂಗೆ ಕರೆಕ್ಟ್ ಆಗಿ ಸ್ಕ್ರಿಪ್ಟೆಡ್ ಅಂತ ಗೊತ್ತಾಯ್ತಲ್ಲ ಸರ್. ಅದನ್ನೇ ಹೇಳಿದೆ ಸರ್, ರಿಯಾಲಿಟಿ ಶೋ ಯಾವತ್ತು ಸ್ಕ್ರಿಪ್ಟೆಡ್ ಅಂತ ಅಕಸ್ಮಾತ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗದೆ ಮಾಡೋದೇ ಸರ್ ರಿಯಾಲಿಟಿ ಶೋ. ಇವಾಗ ಹೌದು ಭವ್ಯ ಬೆನ್ನಿಸ್ತಾ ಇದ್ಲು, ಬಂದು ಇವನು ಓರ್ ಬಂದು ಸ್ವಿಮ್ಮಿಂಗ್ ಪೂಲ್, ನಿಮಗೆ ಗೊತ್ತಾಯ್ತಲ್ಲ ಸ್ಕ್ರಿಪ್ಟೆಡ್ ಅದು ಅಂತ. ಹೌದು ಅದು ಸ್ಕ್ರಿಪ್ಟೆಡೇ. ನಾವು ಸರ್ ನಮ್ಗೆ ಅದೇನು ಕೊಟ್ಟಿದ್ರು ಆ ಟಾಸ್ಕ್ ನಾವು ಮಾಡಿದ್ವಿ. ಹೌದು ಅದು ಸ್ಕ್ರಿಪ್ಟೆಡೇ. ಅದು ನಿಮ್ಗೆ ಗೊತ್ತಾಗೋಯ್ತಲ್ಲ, ಜನಕ್ಕೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ಸರ್ ಸ್ಕ್ರಿಪ್ಟೆಡ್ ಅಂದ್ರೆ. ರಿಯಾಲಿಟಿ ಶೋ ಹತ್ರ ನಡೆಯಲ್ಲ. ಹನುಮಂತು ಇಲ್ಲಿ ವಿನ್ನರ್ ಆಗಿರಿ ಎಲ್ಲಿದ್ದೀರಿ? ಓಕೆ ಹನುಮಂತು ಅವರೇ, ಈಗ 50 ಲಕ್ಷ ಗೆದ್ದಿದ್ದೀರಾ ಅಂದ್ರೆ ಈಗ ಲಕ್ಷಾಧಿಪತಿಗಳು. ಈಗ ನಿಮ್ಗೆ ಏನಾದ್ರೂ ಸಾಲ ಮಾಡಿದ್ದೀರಾ? ಸಾಲ ಮಾಡಿದ್ರೆ ಎಷ್ಟು ಮಾಡಿದ್ದೀರಾ? ತೀರ್ಸುವಂತದ್ದು ಈಗ ಬಂದಿದ್ಯಾ ಅಮೌಂಟ್ ನಿಮಗೆ? ಸಾಲಗೆಲ್ಲ ಏನ್ ಮಾಡಿದ್ವಿ ಯಾರು ಇಲ್ಲ 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 ಹಂಗೇನಿಲ್ಲ. ನಾನು ಇಲ್ಲಿ ಮನ್ಯಾಗ ಬಂದು 3 ತಿಂಗಳು ಉಳಿದಿಂದ ಕಟ್ಟಿಲ್ಲ ಅದಷ್ಟು. ಮತ್ತೆ ಅವ್ರ ಮನೆಯಲ್ಲಿ ಉತ್ತರ ಕರ್ನಾಟಕ ರೊಟ್ಟಿ ಇದ್ದಷ್ಟು ದಿನ ನೀವು ಎಷ್ಟು ಫೈಟ್ ಮಾಡಿದ್ರು ಅಷ್ಟೇ ನಮ್ಮನ್ನು ನಗ್ಸಿಲ್ಲ. ಕಿಸ್ಲಿ ಆಗಿರ್ಬೋದು, ಚೈತ್ರನಿಗೆ ಹೇಳಿರುವಂಥದ್ದು ಇದ್ರ ತುಂಬಾ ವೈರಲ್ ಆಗಿದ್ದಾವೆ. ಸೊ ಅದ್ರ ಬಗ್ಗೆ ಎಲ್ಲ ಗೊತ್ತಾಯ್ತಾ ನಿಮ್ಗೆ? ಹೇಳಿದ್ದೀರಾ? ಇನ್ನ ಏನು ಗೊತ್ತಾಗ್ತಾ ಇನ್ನೂ ಇಲ್ಲ ಮೇಡಮ್. ನಾನು ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಬಟ್ ಆದರೆ ಅದೇ ಆಚೆ ಬಂದಿದ ತಕ್ಷಣ ನಾನು ತುಂಬ ಅರ್ಜೆಂಟಾಗಿ ಪಾರ್ಟಿ ಮಾಡಬೇಕಾಗಿತ್ತು, ಅದನ್ನ ಮುಗಿಸ್ಕೊಂಡೆ. ಇನ್ನು ನೆಕ್ಸ್ಟ್ ಅದ್ರ ಬಗ್ಗೆ ಅದು ತುಂಬ ಖುಷಿ ಇದೆ ಮೇಡಮ್. ನಾನು ಆ್ಯಕ್ಚುಲಿ ಕೇಳಿದ್ದು ಒಂದು ನಾರ್ಮಲ್ ಜಾಕೆಟ್ ಸಣ್ಣ ಈ ಥರ, ನನಗೆ ಆ ಜಾಕೆಟ್ ಮೇಲೆ ತುಂಬ ಇಷ್ಟ ಆಗಿತ್ತು. ಆ ಜಾಕೆಟ್ನ ಕೇಳಿದ್ದೆ. ಬಿಗ್ ಬಾಸ್ ಮೇಲೆ ಇನ್ನೇನು ಆಸೆ ಇದೆಯಾ? ಇನ್ನೊಂದು ವಾರ ಇತ್ತು ಈ ಚಿಕನ್ನು ಮಟನ್ ತಿನ್ಬೇಕು ಅಂತ ಏನೋ ಆಸೆ ಇರಲಿಲ್ಲ. ಯಾಕಂದರೆ ನಮಗೆ ತುಂಬ ಆಸೆಗಳಿತ್ತು. ಬಟ್ ಆದರೆ ಒಂದೇ ವಾರ ಇತ್ತಲ್ಲ, ಇನ್ನೇನು ಆಸೆಗಳು ಇರಲಿಲ್ಲ ನಮಗೆ. ಸೊ ಅದಕ್ಕೇನೆ ಸುದೀಪ್ ಸರ್ ಹತ್ರ ಜಾಕೆಟ್ ಕೇಳ್ಬಿಡೋಣ ಅಂತ ಇತ್ತು. ಬಟ್ ಆದರೆ ಅದನ್ನ ನಿನ್ನೆ ನನಗೆ ಗೊತ್ತಾಗಿದ್ದ ವಿಷಯ ಏನಂದರೆ ಅದನ್ನ ಆ ಜಾಕೆಟ್ನ ಮಾಡೋಕ್ಕೆ 1.5 ತಿಂಗಳಾಗಿದೆ. ಆಮೇಲೆ ಬೆಲೆ ಗೊತ್ತು, ಬಟ್ ಅದ್ರ ಬೆಲೆ ಕಟ್ಟೋದು ಬೇಡ. ಯಾಕಂದ್ರೆ ಸುದೀಪ್ ಸರ್ ಪ್ರೀತಿ ಇದೆಯಲ್ಲ ಸಾಕಷ್ಟು. ಹನುಮಂತ್ ಅವರೇ, ಇವತ್ತು ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅನ್ನಿಸ್ತಾರೆ ಇವತ್ತು ನೋಡಿದಾಗ? ನನ್ ನೋಡಿದಾಗ ಅಲ್ಲ, ಬಿಗ್ ಬಾಸ್ ಮನೆಯಲ್ಲಿ 11 ಜನದಲ್ಲಿ ನಿಮ್ಗೆ ಯಾರು ಇಷ್ಟವಾಗಿದ್ರಿ? ಅಲ್ಲ, ಹೊರಗೆ ಬಂದು ನೋಡಿದಾಗ ಎಲ್ಲರೂ ಇಷ್ಟ ಆದ್ರು. ಮೊಬೈಲ್ ನೋಡಿದಾಗ ಎಲ್ಲರಿಗೂ ಇಷ್ಟ ಆದ್ರೆ ಎಲ್ಲರೂ ಇಷ್ಟ, ಹಂಗೇನಿಲ್ಲ. ಅದಕ್ಕೆ ನಾನು ಹೋಗಿದ್ ಮುಂಚೆ ನೋಡ್ಕೊಂಡು ಹೋಗಿದ್ದಿಲ್ಲ. ಅಲ್ಲಿ ಹೋಗಿದ್ದಾಗ ಗೊತ್ತಿತ್ತು ಮೋಕ್ಷಿತಕ್ಕ, ಗೌತಮಕ್ಕ, ಇನ್ನೊಬ್ಬರೇ ಮಾನ್ಸಕ್ಕ ಇದ್ರಲ್ಲಕ್ಕ, ಅವ್ರು ಪರಿಚಯ ಇದ್ರ. ಅಂದ್ರೆ ನಾವು ಅಲ್ಲಿ ಬೇರೆ ನಮ್ಮ ಜಿ ಕನ್ನಡದಾಗಿತ್ತಲ್ಲ,
ಸ್ವಲ್ಪ ಪರಿಚಯ ಇದ್ರಕ್ಕ ಅಷ್ಟೇ ಮತ್ತೇನಿಲ್ಲ. ರಜತ್ ಅವರೇ, ನೀವು ಯಾರ ಮನೆಯಿಂದ ಯಾರನ್ನಾದ್ರೂ ಒಬ್ಬರನ್ನ ಕರೆದು ಪಾರ್ಟಿ ಕೊಡೋದಾದ್ರೆ? ಸುದೀಪ್ ಸರ್. ಇಟ್ಸ್ ಅ ವೆರಿ ಶಾಕಿಂಗ್ ನಿಮಗೆ, ನಮಗೆಲ್ಲ ಆಚೆ ಇರೋಗೆ. ನಮಗೂ ತುಂಬಾ ಶಾಕಿಂಗ್. ಹೆಂಗ್ ಅನಿಸ್ತು ನಿಮ್ಗೆ ಅದ್ ನೋಡಿ? ಕೊನೆ ತನಕ ನಾನು ಏನಂತಾನೆ ಅರ್ಥ ಆಗಿಲ್ಲ. ಬಟ್ ನೀವು ನೋಡಿದ್ರ, ಲೈಕ್ ನೀವು ದೂರ ಇದ್ರೂ ಅಲ್ಲೇನೋ ಒಂದು ಪಾಯಿಂಟ್ ನಾನು ಲೈಕ್ ಐ ಕಾಂಟ್ಯಾಕ್ಟ್ ಇಂದ ಹಿಡಿದು ಅದನ್ನೆಲ್ಲ ಸ್ನಿಪ್ಪೆಟ್ಸ್ನೆಲ್ಲ ಜೋಡಿಸಿ ಹಾಡ್ ಮಾಡಿ ಅದನ್ನ ನೀವು ನೋಡಿದಾಗ ಹೆಂಗ್ ಫೀಲ್ ಆಯ್ತು ನಿಮ್ಮಿಬ್ರಿಗೆ? ಐ ಥಿಂಕ್ ಯು ಆರ್ ಶಾಕ್ ಅಲ್ಲಿ. ನನ್ನ ಒಳಗೆ ಸುದೀಪ್ ಅಣ್ಣ ತೋರಿಸಿದಷ್ಟು ಸಾಕಾಗಿದೆ. ನಾನು ಹೇಳಿದ ಸಿಂಪಲ್ ಲ್ಯಾಂಗ್ವೇಜ್ ನಮ್ಗೆ ಅರ್ಥ ಆಗ್ತಿಲ್ಲ. ಇನ್ನು ಹೋಗಿವೆಲ್ಲ ಹೇಳ್ಬಿಡಿದ್ರೆ ಗೊಂದೆ ಹಾಕ್ಬಿಟ್ರು. ನಿಮ್ದು ಭವ್ಯದು ಜೋಡಿ ಅಷ್ಟು ನಮ್ಗೆ ಇಂಪ್ರೆಸ್ ಆಗ್ತಿರ್ಲಿಲ್ಲ. ನಿಮ್ದು ನೆಕ್ಸ್ಟ್ ಸೀಸನ್ ಪ್ರತಿ ಮಾಡ್ತಾರೆ. ಹನುಮಂತು, ಬಿಗ್ ಬಾಸ್ ಮನೆ ಒಳಗೆ ಹೋಗಿ ಏನ್ ಕಲ್ತ್ರಿ ನೀವು? ಹ್ಞೂನ್ರಿ, ಆಯ್ತು ಅನ್ನೋದು. ಏನ್ ಕಲ್ತ್ರಿ ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ರೆ? ಏನ್ ಕಲ್ತ್ರಿ ಬಿಗ್ ಬಾಸ್ ಮನೆ ಒಳಗೆ ಹೋಗಿ? ಅದ ಹೆಂಗಿರ್ಬೇಕನ್ನೋದು ಕಲ್ತೆ ಅಣ್ಣ, ಹೆಂಗ್ ಮಾತಾಡ್ಬೇಕನ್ನೋದು ಕಲ್ತೆ. ಈಗ ನೋಡಿ ಅಲ್ಲ, ಮುಂಚೆ ಯಾವ ರೀತಿ ಜನಗಳ ಜೊತೆ ಇರ್ಬೇಕು ಅದು ಐಡಿಯಾ ಇರ್ಲಿಲ್ವಾ? ಇದ್ದೆ ಅಣ್ಣ, ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ. ಆದ್ರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವಲ್ಲ ಅಣ್ಣ, ಆಟದಾಗಲಿ ಇಲ್ಲಿ ಮಾತಾಡ್ದಾಗಲಿ ಅಲ್ಲಿ ಸ್ವಲ್ಪ ತಿದ್ಕೊಂಡೆ. ದೋಸ್ತಂದು ನಂದು ಒಂದೇ ಸ್ವಭಾವ ರೀ. ಅವ ಅಳ್ತಿದ್ದ, ನಾನು ಅಳ್ತಿದ್ದಿಲ್ಲ. ನಮ್ಮ ಮನಸ್ಸಿನಾಗ ಇರ್ತಿದ್ದೆ, ಅವ ಹೊರಗೆ ಹಾಕ್ತಿದ್ದ. ಆದ್ರೆ ಒಂದೇ ಭಾವನೆಗಳು ಅಣ್ಣ. ಆತನು ಒಳ್ಳೆ ದೋಸ್ತ, ಹಂಗಾಗಿ ನಂದ ಒಂದು ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟೇ. ನಾವೆಲ್ಲ ಕೆಟ್ಟವ್ರ ಕಳ್ಳ. ಸರ್ ಹೇಳಿ. ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತಾನೆ ಮದುವೆ ಆಯ್ತಾ ಇರೋದು ನೀವು? ತಂದೆ ಹೋದಾಗ ಎಲ್ಲ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ, ನಮಗೂ ಅದೇ ಜವಾಬ್ದಾರಿಗಳು. ನಂದು ಏನೇನಿತ್ತು ಅಂತ ತಾಯಿಗೆ ಮಾತ್ರ ಗೊತ್ತಿರುತ್ತೆ. ಅಂಡ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಏನು ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ. ಬಟ್ ಇರೋ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲ ನಾವು ತೋರಿಸ್ತಾ ಹೋದ್ರೆ ಕೂತ್ಕೊಳ್ಳೋಕೆ ಆಗಲ್ಲ. ಸೊ ಎಲ್ಲ ಸ್ಟ್ರಗ್ಲಿಂಗ್ ಆಕ್ಟರ್ಸ್ಗಳು ಇದೇ ಜೀವನಗಳಾಗುತ್ತೆ, ಎಲ್ಲರದು ಒಂದೊಂಥರ ಜೀವನ. ಸೊ ನಿಮ್ಗೆ ಹೆಂಗ್ ಅನ್ನಿಸ್ತು ನಿಮ್ಗೆ? ಐ ಥಿಂಕ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಮೇ ಬಿ ಆ ಚಾನಲ್ನಿಂದ ಬಹಳಷ್ಟು ಜನ ಬಂದಿದ್ದಾರೆ, ಬಟ್ ಯಾರಿಗೂ ಆ ಥ್ಯಾಂಕ್ಸ್ ಕೊಟ್ಟಿಲ್ಲ. ಐ ಥಿಂಕ್ ವಿನ್ನರ್ ಆಗಿ ನೀವು ಅದನ್ನ ಪಡ್ಕೊಂಡಿದ್ದೀರಿ. ಎಷ್ಟು ಖುಷಿ ಆಯ್ತು? ನಾನು ನೋಡಿದ್ದಿಲ್ಲಕ್ಕ, ನನ್ನ ಫೋನ್ ಮನ್ಯಾಗ ಐತಿ ಇನ್ನು. ಮತ್ತು ಅವ್ರು ಇಲ್ಲಿ ನಮ್ಮ ದೋಸ್ತ ಫೋನ್ ಹಚ್ಚಿ ಹಿಂಗೆ ಹಾಕಾರಂದ್ರೆ ಭಾಳ ಖುಷಿ ಆಯ್ತಕ್ಕ. ತುಂಬ ಧನ್ಯವಾದಗಳು. ಅಷ್ಟ, ಮತ್ತೇನಿಲ್ಲ. ಓಕೆ, ಆಲ್ಮೋಸ್ಟ್ ನಾವೆಲ್ಲ ಟಾಪಿಕ್ ಕವರ್ ಮಾಡಿದೀವಿ. ಒಂದು ಲಾಸ್ಟ್ ಪ್ರಶ್ನೆ. ಸಮಯ ಸೂಕ್ತ ಕಾರಣ ಕೊಡು. ಇನ್ನೊಂದು ವಿಷಯ ಇದ್ರ ಮೂಲಕ ನಾವು ಹೇಳ್ತಾ ಇರೋದು, ನಾನು ಫಸ್ಟ್